ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಸಮಾಜಶಾಸ್ತ್ರದ ಭೂಮಿಕೆಯಲ್ಲಿ ಪರೀಕ್ಷೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಯಾವ ರೀತಿ ಓದ್ಕೊಳ್ಳುವಂಥದ್ದು, ಹಾಗೆಯೇ 100ಕ್ಕೆ 100% ಬರುವಂತಹ ಪ್ರಶ್ನೆಗಳು, ಯಾವ ಘಟಕದಿಂದ ಅವರು ಹೆಚ್ಚಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಎಲ್ಲವನ್ನು ಕೂಡ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ. ಈಗಾಗಲೇ ನಿಮಗೆ ನಾನು ತಿಳಿಸಿದ್ದೇನೆ, ಘಟಕ 1 ಎಲ್ಲವನ್ನು ಕೂಡ ಓದ್ಕೊಳ್ಬೇಕು. ಘಟಕ 1ರಿಂದ ಪ್ರಶ್ನೆಗಳು 100ಕ್ಕೆ 100% ಬಂದೇ ಬರುವಂಥ ಪ್ರಶ್ನೆಗಳಿದೆ. ಅದರಲ್ಲಿ 1 ಸಮಾಜಶಾಸ್ತ್ರದ ವ್ಯಾಖ್ಯೆಗಳನ್ನು ತಿಳಿಸಿ, 2 ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು ತಿಳಿಸಿ, 3 ಸಮಾಜಶಾಸ್ತ್ರದ ವಸ್ತು ವಿಷಯದ ಬಗ್ಗೆ ತಿಳಿಸಿ, 4 ಸಮಾಜಶಾಸ್ತ್ರದ ಪ್ರಾಮುಖ್ಯತೆ. ಈ 4 ಪ್ರಶ್ನೆಗಳು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಈ 4 ಪ್ರಶ್ನೆಗಳಿಂದ ಯಾವುದಾದ್ರೂ ಒಂದು ಪ್ರಶ್ನೆ ಅಥವಾ ಯಾವುದಾದ್ರೂ 2 ಪ್ರಶ್ನೆ ಬಂದೇ ಬರುವಂತಹ ಪ್ರಶ್ನೆಗಳಾಗಿದೆ. ಅದರಿಂದ ಅವುಗಳನ್ನು ಸ್ಕಿಪ್ ಮಾಡದೆ ಎಲ್ಲವನ್ನು ಕೂಡ ನೀವು ಓದ್ಕೊಳ್ಬೇಕು. ಸಮಾಜಶಾಸ್ತ್ರದ ವ್ಯಾಖ್ಯೆಗಳು ತುಂಬಾ ಕೊಟ್ಟಿದ್ದಾರೆ. ಅನೇಕ ಸಮಾಜಶಾಸ್ತ್ರಜ್ಞರು ಕೊಟ್ಟಿರುವಂತಹ ವ್ಯಾಖ್ಯೆಗಳಲ್ಲಿ ನಿಮಗೆ ಸುಲಭವಾಗುವಂತಹ, ನಿಮಗೆ ಅರ್ಥವಾಗುವಂತಹ, ನಿಮಗೆ ಇದು ಓದ್ಕೊಳ್ಬೋದು ಎನ್ನುವಂತಹ ವ್ಯಾಖ್ಯೆಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಇಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರುವಂಥದ್ದು ನನಗೆ ತುಂಬಾ ಸುಲಭ ಅಂತ ಅನಿಸಿರುವಂತಹ, ಸುಲಭದಲ್ಲಿ ನೆನಪಲ್ಲಿರುವಂತಹ ಕೆಲವೊಂದು ವ್ಯಾಖ್ಯೆಗಳನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ನಾನು ಒಟ್ಟು 8 ವ್ಯಾಖ್ಯೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಯಾಕಂದರೆ 5 ಅಂಕದ ಪ್ರಶ್ನೆಯಲ್ಲಿ ಸಮಾಜಶಾಸ್ತ್ರದ ವ್ಯಾಖ್ಯೆಗಳನ್ನು ತಿಳಿಸಿ ಅಂತ ಬಂದಾಗ 5 ಅಂಕಕ್ಕೆ 5 ವ್ಯಾಖ್ಯೆಗಳನ್ನು ಬರೆಯುವುದಕ್ಕಿಂತ 2 ಅಥವಾ 1 ಹೆಚ್ಚು ವ್ಯಾಖ್ಯೆಗಳನ್ನು ಬರೀಬೇಕು. ಆವಾಗ ನಮಗೆ ಒಳ್ಳೆಯ ಅಂಕಗಳು ಸಿಗಲಿಕ್ಕೆ ಸಹಾಯ ಆಗ್ತದೆ. ಆದ್ದರಿಂದ ನೀವು 7-8 ವ್ಯಾಖ್ಯೆಗಳನ್ನು ಕಲಿತು ಆ 7-8 ವ್ಯಾಖ್ಯೆಗಳನ್ನು 1-1.5 ಪುಟದಷ್ಟು ಆಗುವಷ್ಟು ಬರೀಬೇಕು. 5 ಅಂಕದ ಪ್ರಶ್ನೆಗಳು ಬಂದಾಗ ನೀವು 1ರಿಂದ 1.5 ಪುಟ ಆಗುವಷ್ಟು ಉತ್ತರವನ್ನು ಬರೀಬೇಕಾಗ್ತದೆ. 10 ಅಂಕದ ಪ್ರಶ್ನೆಗಳನ್ನು ಕೇಳಿದರೆ 3ರಿಂದ 4 ಪುಟದಷ್ಟು ಉತ್ತರವನ್ನು ಬರೀರಿ. ಹಾಗೆ 15 ಅಂಕದ ಪ್ರಶ್ನೆಗಳು ಬಂದಾಗ 4ರಿಂದ 5 ಪುಟದಷ್ಟು ನಿಮ್ಮ ಉತ್ತರ ಇರಲಿ ಸ್ನೇಹಿತರೆ. ಇನ್ನು ನೀವು ಇವತ್ತಿನಿಂದ ಓದಲಿಕ್ಕೆ ಆರಂಭ ಮಾಡ್ತಾ ಇದ್ದೀರಿ ಅಂತಾದರೆ ನಾನು ಯಾವುದನ್ನು ಓದ್ಕೊಳ್ಬೇಕು ಮೊದಲು ಅಂತ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ. ಮೊದಲಿಗೆ ಈ ವ್ಯಾಖ್ಯೆಗಳನ್ನು ಓದ್ಕೊಳ್ಳಿ. ಇವತ್ತು ನೀವು ಓದ್ತಾ ಇದ್ದೀರಿ ಅಂತಾದರೆ ಈ ವ್ಯಾಖ್ಯೆಗಳನ್ನು ಓದ್ಕೊಳ್ಳಿ. ನಾನು ಕಳೆದ ವಿಡಿಯೋದಲ್ಲಿ ಸಂಪೂರ್ಣವಾದ ಘಟಕ 1ರಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ತಿಳಿಸಿದ್ದೇನೆ. ಪದೇ ನಿಮಗೆ ನಾನು ಹೇಳುವಂಥದ್ದು, ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತುಕೊಳ್ಳಿ. ಪಾಯಿಂಟ್ಸನ್ನು ಬಾಯ್ಪಾಠ ಮಾಡಿ ಆದರೂ ಕಲೀರಿ, ತೊಂದರೆ ಇಲ್ಲ. ಆದರೆ ಅರ್ಥ ಮಾಡಿಕೊಂಡಾದರೂ ಕಲೀರಿ, ಪಾಯಿಂಟ್ಸನ್ನು ಬಾಯ್ಪಾಠ ಮಾಡಿ ಆದರೂ ಕಲೀರಿ. ಒಟ್ಟಿನಲ್ಲಿ ಪಾಯಿಂಟ್ಸ್ಗಳು ನಿಮಗೆ ಗೊತ್ತಿದ್ದರೆ ಸಾಕು. ನಂತರ ವಿವರಣೆಯನ್ನು ಯಾವ ರೀತಿ ಬರೆಯುವಂಥದ್ದು ಅಂದರೆ, ನಿಮಗೆ ಯಾವ ರೀತಿ ಆ ಪಾಯಿಂಟ್ಸ್ ಅರ್ಥ ಆಗಿದೆ ಅಥವಾ ಆ ಪಾಯಿಂಟ್ಸ್ ಸಂಬಂಧಪಟ್ಟಂತೆ ನಿಮಗೆ ಏನೆಲ್ಲ ಉತ್ತರಗಳನ್ನು ಬರಿಬೋದು ಅದನ್ನೆಲ್ಲ ಬರಿತಾ ಹೋಗಿ. ಇಲ್ಲಿ ವಿವರಣೆಗೆ ಹೆಚ್ಚು ಚಿಂತೆಯನ್ನು ಮಾಡಬೇಡಿ. ನಿಮಗೆ ಸಮಯ ಇಲ್ಲ ಓದಲಿಕ್ಕೆ ಅಂತಾದರೆ ಪಾಯಿಂಟ್ಸನ್ನಷ್ಟಾದರೂ ಕಲೀರಿ. ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು, ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಂಡು ಪ್ರಶ್ನೆಯನ್ನು ಬರೆದು ಅದಕ್ಕಿರುವಂಥ ಪಾಯಿಂಟ್ಸ್ಗಳನ್ನು ಬರೀರಿ. ಈಗ ಉದಾಹರಣೆಗೆ ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು ಬರೀರಿ ಅಂತ ಹೇಳಿದಾಗ ಅದರಲ್ಲಿ 2 ವ್ಯಾಪ್ತಿ, ಔಪಚಾರಿಕ ಪಂಥ ಮತ್ತು ಸಮನ್ವಯ ಪಂಥ ಅಂತ ಬರೀರಿ. ಔಪಚಾರಿಕ ಪಂಥದ ಒಳಗೆ ಬರುವಂಥ ಪಾಯಿಂಟ್ಸ್ಗಳು ಸಹಕಾರ, ಸ್ಪರ್ಧೆ, ಘರ್ಷಣೆ, ಸಮೀಕರಣ, ಕ್ರೀಡಾ ಕ್ಷೇತ್ರ, ರಾಜಕೀಯ ಕ್ಷೇತ್ರ, ಈ ಪಾಯಿಂಟ್ಸ್ಗಳನ್ನು ಬರೀರಿ. ಇನ್ನು ಸಮನ್ವಯ ಪಂಥ ಅಂತ ಬರೆದು ಅದರೊಳಗೆ ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಮನಃಶಾಸ್ತ್ರ, ವಿಶೇಷೀಕೃತ ವಿಜ್ಞಾನ ಅಂತ ಬರೀರಿ. ಇವಿಷ್ಟನ್ನು ಬರೆದು ಬರಿತಾ ಹೋಗುವಂಥದ್ದು ಮಾಡಿ. ಇನ್ನು ಬರುವಂತಹ ಪ್ರಶ್ನೆ ಸಮಾಜಶಾಸ್ತ್ರದ ವಸ್ತು ವಿಷಯ. ಅದರಲ್ಲಿ ಈ 6 ಪಾಯಿಂಟ್ಸ್ಗಳನ್ನು ಬರೆದು ವಿವರಿಸಿ ಸ್ನೇಹಿತರೆ. ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಮನಃಶಾಸ್ತ್ರ, ಮಾನವಶಾಸ್ತ್ರ, ಇತಿಹಾಸ, ನ್ಯಾಯಶಾಸ್ತ್ರ ಎನ್ನುವಂತಹ 6 ಪಾಯಿಂಟ್ಸ್ಗಳನ್ನು ಬರೆದು ಅದನ್ನು ವಿವರಿಸಿ. ಇನ್ನು ಪ್ರಾಮುಖ್ಯತೆ ಅಂತ ಬಂದಾಗ ಇದರಲ್ಲೂ ಕೂಡ 6 ಪಾಯಿಂಟ್ಸ್ಗಳನ್ನು ಕಾಣ್ಬೋದು. ಇದು ನಮಗೆ ನಂಬಲರ್ಹವಾದ ಜ್ಞಾನವನ್ನು ಒದಗಿಸಿಕೊಡ್ತದೆ, ನಿರ್ದಿಷ್ಟ ಮಾಹಿತಿಯನ್ನು ಒದಗಿಸಿಕೊಡ್ತದೆ. ಅಷ್ಟೇ ಅಲ್ಲದೆ ಮಾರ್ಗದರ್ಶಕವಾಗಿ ಕೆಲಸ ಮಾಡ್ತದೆ. ಭೌತಿಕ ಸಾಧನಗಳಾಗಿ ಸಮಾಜಶಾಸ್ತ್ರದ ಪರಿಕಲ್ಪನೆ, ಇನ್ನು ಸ್ವಜ್ಞಾನವನ್ನು ಕೊಡ್ತದೆ, ಸಹಿಷ್ಣುತೆಯ ಮನೋಭಾವನೆಯನ್ನು ವೃದ್ಧಿಸ್ತದೆ. ಕೊನೆಯದಾಗಿ ಸಮಾಜಶಾಸ್ತ್ರದ ಪ್ರಾಯೋಗಿಕ ಮೌಲ್ಯ. ಇವಿಷ್ಟನ್ನು ಪ್ರಾಮುಖ್ಯತೆಯಲ್ಲಿ ಬರಿಬೇಕು ಸ್ನೇಹಿತರೆ. ಇನ್ನು ನೀವು ಓದಲೇಬೇಕಾಗಿರುವಂತಹ ಪ್ರಶ್ನೆ ಅಂತ ಹೇಳಿದರೆ, ಮೂಲ ಪುರುಷರು ಏನೆನ್ನುತ್ತಾರೆ. ಘಟಕ 3ರಲ್ಲಿ ಯಾವುದಾದರೂ ಒಬ್ಬರ ಪ್ರಶ್ನೆ ಬಂದೇ ಬರ್ತದೆ. 100ಕ್ಕೆ 100% ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ
ಈ ಒಂದು ಮೂಲ ಪುರುಷರಲ್ಲಿ ಯಾವುದಾದ್ರೂ ಒಬ್ಬರ ಬಗ್ಗೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದೇ ಇರ್ತದೆ. ಆದ್ದರಿಂದ ನೀವು ಅಲ್ಲಿ ಬರುವಂತಹ ಮೂಲ ಪುರುಷರ ಬಗ್ಗೆ ತಿಳ್ಕೊಳ್ಬೇಕು. ಇದನ್ನೆಲ್ಲವನ್ನು ಒಟ್ಟಾಗಿ ಹೇಗೆ ತಿಳ್ಕೊಳ್ಳೋದು, ಅಥವಾ ಇದನ್ನು ಓದ್ಕೊಳ್ಳಿಕ್ಕೆ ಕಷ್ಟ ಅಲ್ವ ಅಂತ ನೀವು ಅಂದ್ಕೊಂಡ್ರೆ ಇಲ್ಲ, ತುಂಬಾ ಸುಲಭ ಇದೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಕೆಲವೊಂದನ್ನು ಪಾಯಿಂಟ್ಸನ್ನು ಮಾತ್ರ ಕಲೀರಿ, ಉಳಿದಿರುವಂಥದ್ದನ್ನು ನೀವು ಬರಿತಾ ಹೋದ್ರಾಯಿತು. ವಿವರಣೆಯನ್ನು ನೀವು ಘಟಕ 2ರಲ್ಲಿ ನಾವು ನೋಡಿದರೆ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆಯಿಂದ ಪ್ರಶ್ನೆ ಬರ್ತದೆ. ಆದರೆ ಇದರಲ್ಲಿ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಘಟಕ 3 ಮತ್ತು ಘಟಕ 1. ಬ್ಲಾಕ್ 1ರಲ್ಲಿ ನೀವು ಓದ್ತೀರಿ ಅಂತಾದರೆ ಓದಲೇಬೇಕು. ಬ್ಲಾಕ್ 1ರಿಂದ ಕೆಲವೊಂದು ಪ್ರಶ್ನೆಗಳನ್ನು ಓದ್ಕೊಳ್ಬೇಕು, ಬ್ಲಾಕ್ 2ರಿಂದ ಕೆಲವೊಂದು ಪ್ರಶ್ನೆಗಳನ್ನು ಓದ್ಕೊಳ್ಬೇಕು. 4 ಬ್ಲಾಕಿನಿಂದಲೂ ಕೂಡ ನೀವು ಒಂದು 4-5 ಪ್ರಶ್ನೆಗಳನ್ನು ಕಲಿತು ಇಟ್ಕೊಂಡ್ರೆ ಎಲ್ಲ ಪ್ರಶ್ನೆಗೂ ಕೂಡ ನಿಮಗೆ ಉತ್ತರವನ್ನು ಬರೀಲಿಕ್ಕೆ ಏನೂ ಕಷ್ಟ ಆಗೋದಿಲ್ಲ ಸ್ನೇಹಿತರೆ. ನೀವೇನು ಮಾಡಬೇಕು, ಈ ಮುಖ್ಯವಾದ ಪ್ರಶ್ನೆಗಳನ್ನು ಮೊದಲಿಗೆ ಕಲಿತು ಇಟ್ಕೊಳ್ಳಿ, ನಂತರ ಉಳಿದಿರುವಂತಹ ಪ್ರಶ್ನೆಗಳನ್ನು ನೋಡ್ಕೊಳ್ಬೋದು. ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ ಕೂಡ ಇಂಪಾರ್ಟೆಂಟ್ ಆಗಿ ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ, ಹಾಗೆ ಕೊಟ್ಟಿದ್ದಾರೆ, ಅದನ್ನು ನಾವು ಕೊನೆಯದಾಗಿ ನೋಡ್ಕೊಳ್ಳುವ. ಇದರಲ್ಲಿ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅಂತ ಹೇಳಿದರೆ ಮೂಲ ಪುರುಷರು. ನೋಡಿ ಯಾರೆಲ್ಲ ಇದ್ದಾರೆ ಮೂಲ ಪುರುಷರಲ್ಲಿ? 5 ಜನ ಮೂಲ ಪುರುಷರಿದ್ದಾರೆ. ನಾನು ನಿಮಗೆ ಸುಲಭವಾಗಿ ಸರಳವಾಗಿ ಅದನ್ನು ಯಾವ ರೀತಿ ಕಲ್ತ್ಕೊಳ್ಬೇಕು ಅಂತ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ. ಅಗಸ್ಟ್ ಕಾಮ್ಟ್, ಹರ್ಬರ್ಟ್ ಸ್ಪೆನ್ಸರ್, ಎಮಿಲೆ ಡರ್ಕಿಮ್, ಕಾರ್ಲ್ ಮಾರ್ಕ್ಸ್, ಮ್ಯಾಕ್ಸ್ ವೆಬರ್. ಈ 5 ಜನ ಮೂಲ ಪುರುಷರಲ್ಲಿ ಯಾವುದಾದ್ರೂ ಒಬ್ಬ ಮೂಲ ಪುರುಷರ ಬಗ್ಗೆ ಕೇಳಿಯೇ ಕೇಳ್ತಾರೆ ಸ್ನೇಹಿತರೆ. ಕೆಲವೊಮ್ಮೆ ಹರ್ಬರ್ಟ್ ಸ್ಪೆನ್ಸರ್ ಬಗ್ಗೆ ಕೇಳ್ತಾರೆ, ಕೆಲವೊಮ್ಮೆ ಅಗಸ್ಟ್ ಕಾಮ್ಟರ್ ಅವರ ಬಗ್ಗೆ ಕೇಳ್ತಾರೆ, ಕೆಲವೊಮ್ಮೆ ಎಮಿಲೆ ಡರ್ಕಿಮ್ ಅವರ ಬಗ್ಗೆ ಕೇಳ್ತಾರೆ, ಕೆಲವೊಮ್ಮೆ ಕಾರ್ಲ್ ಮಾರ್ಕ್ಸ್, ಕೆಲವೊಮ್ಮೆ ಮ್ಯಾಕ್ಸ್ ವೆಬರ್. ಹೀಗೆ 5 ಪುರುಷರಲ್ಲಿ ಯಾವುದಾದ್ರೂ ಒಬ್ಬರ ಪುರುಷರ ಬಗ್ಗೆ ಕೇಳುವಂಥದ್ದು ಯಾವುದು ಅಂತ ನಮಗೆ ಗೊತ್ತಿರೋದಿಲ್ಲ. ಆದರೆ ನಿಮಗೆ ಅದನ್ನು ಸುಲಭವಾಗಿ ಸರಳವಾಗಿ ಯಾವ ರೀತಿ ನೆನಪಲ್ಲಿ ಇಟ್ಕೊಳ್ಬೋದು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಮೊದಲಿಗೆ ನಾವು ಅಗಸ್ಟ್ ಕಾಮ್ಟರ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ಬರುವಂಥ ಪಾಯಿಂಟ್ಸ್ಗಳನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಮೊದಲಿಗೆ ಬರಿಬೇಕು. ಅಗಸ್ಟ್ ಕಾಮ್ಟ್ ಅಂತ ಬಂದಾಗ ನಮಗೆ ಗೊತ್ತಿದೆ ಸಮಾಜಶಾಸ್ತ್ರದ ಪಿತಾಮಹ ಯಾರು? ಸಮಾಜಶಾಸ್ತ್ರವನ್ನು ಕಂಡುಹಿಡಿದವರು ಅಥವಾ ಸಮಾಜಶಾಸ್ತ್ರದ ಪಿತಾಮಹ ಅಗಸ್ಟ್ ಕಾಮ್ಟರ್ ಅವರು. ಅವರು ಎಲ್ಲಿ ಜನಿಸಿದರು ಅಥವಾ ಎಲ್ಲಿನ ಸಮಾಜಶಾಸ್ತ್ರಜ್ಞರವರು? ಅವರು ಫ್ರಾನ್ಸಿನ ಸಮಾಜಶಾಸ್ತ್ರಜ್ಞರು. ಅದನ್ನು ಪೀಠಿಕೆಯನ್ನು ನಾವು ಆ ರೀತಿಯಾಗಿ ಬರಿತಾ ಹೋಗಬೇಕು. ಫ್ರಾನ್ಸಿನ ಸಮಾಜಶಾಸ್ತ್ರಜ್ಞರಾದಂತಹ ಅಗಸ್ಟ್ ಕಾಮ್ಟರ್ ಅವರು ಸಮಾಜಶಾಸ್ತ್ರದ ಪಿತಾಮಹರು. ಇವರು ಅನೇಕ ಸಮಾಜಶಾಸ್ತ್ರದ ವಿಚಾರಗಳನ್ನು ನಮಗೆ ತಿಳಿಸ್ತಾ ಹೋಗಿದ್ದಾರೆ. ಮುಖ್ಯವಾಗಿ ಅಗಸ್ಟ್ ಕಾಮ್ಟರ್ ಅವರು 2 ಕ್ರಾಂತಿಗಳನ್ನು ಕಣ್ಣಾರೆ ಕಂಡಂಥವರು. ಒಂದು ಫ್ರಾನ್ಸಿನ ಕ್ರಾಂತಿ, ಇನ್ನೊಂದು ಕೈಗಾರಿಕಾ ಕ್ರಾಂತಿ. ಫ್ರಾನ್ಸಿನ ಕ್ರಾಂತಿ ಮತ್ತು ಕೈಗಾರಿಕಾ ಕ್ರಾಂತಿಯನ್ನು ಕಣ್ಣಾರೆ ಕಂಡಂಥವರು ಅಗಸ್ಟ್ ಕಾಮ್ಟರ್ ಅವರು. ಅವರು ಎಲ್ಲಿ ಹುಟ್ಟಿದ್ದು? ಅವರು ಎಲ್ಲಿನ ಸಮಾಜಶಾಸ್ತ್ರಜ್ಞರು? ಫ್ರಾನ್ಸಿನ ಸಮಾಜಶಾಸ್ತ್ರಜ್ಞರು. ಆದ್ದರಿಂದ ಫ್ರಾನ್ಸಿನ ಕ್ರಾಂತಿಯನ್ನು ನೋಡಿದ್ದಾರೆ, ಹಾಗೆ ಕೈಗಾರಿಕಾ ಕ್ರಾಂತಿಯನ್ನು ಕೂಡ ನೋಡಿದ್ದಾರೆ. ಅಂದರೆ ಕ್ರಾಂತಿ ಆಗುವಂಥದ್ದು ಅಂದರೆ ಬದಲಾವಣೆ ಆಗುವಂಥದ್ದು. ಅಲ್ಲಿ ಯುದ್ಧಗಳಾಗಿ ಅಲ್ಲಿ ಉಂಟಾಗುವಂಥ ಬದಲಾವಣೆಗಳಿದೆಯಲ್ಲ, ಅದು ಕ್ರಾಂತಿ ಉಂಟಾಗುವಂಥದ್ದು. ಅವರು ಫ್ರಾನ್ಸಿನ ಸಮಾಜಶಾಸ್ತ್ರಜ್ಞರಾಗಿದ್ದಾರೆ. ಫ್ರಾನ್ಸಿನಲ್ಲಿ ಆಗುವಂಥ ಕ್ರಾಂತಿಯನ್ನು ಕೂಡ ಕಣ್ಣಾರೆ ನೋಡಿದ್ದಾರೆ. ಕೈಗಾರಿಕಾ ಕ್ರಾಂತಿಯ ಬಗ್ಗೆ ಕೂಡ ಕಣ್ಣಾರೆ ಕಂಡವಂಥವರು ಅಗಸ್ಟ್ ಕಾಮ್ಟರ್ ಅವರು. ಫ್ರಾನ್ಸ್ ಕ್ರಾಂತಿಯಿಂದ ಏನೆಲ್ಲ ಆಯಿತು ಅವರಿಗೆ, ಅವರ ಜೀವನದಲ್ಲಿ ಅಥವಾ ಅವರ ಒಂದು ಬದಲಾವಣೆ ಏನಾಯಿತು ಅಂತ ಹೇಳಿದರೆ, ಫ್ರಾನ್ಸಿನಲ್ಲಿನ ಸಾಂಪ್ರದಾಯಿಕ ಸಮಾಜದ ವಿನಾಶವನ್ನು ಹಾಗೂ ಒಂದು ಪ್ರಜಾಪ್ರಭುತ್ವದ ಸ್ಥಾಪನೆ ಒಂದು ಕ್ರಾಂತಿ ಸೃಷ್ಟಿಸಿದೆ. ಫ್ರಾನ್ಸಿನ ಕ್ರಾಂತಿಯು ಸಮುದಾಯದ ನೈತಿಕ ಸೌಧವನ್ನು ಶಿಥಿಲಗೊಳಿಸಿತು. ಯಾವುದು? ಸಮುದಾಯದಲ್ಲಿರುವಂಥ ಒಂದು ನೈತಿಕತೆ ಅಂತ ಇರ್ತದಲ್ಲ, ಆ ನೈತಿಕತೆಯನ್ನೇ ಶಿಥಿಲ ಮಾಡಿತು ಫ್ರಾನ್ಸಿನ ಕ್ರಾಂತಿ. ಕೈಗಾರಿಕಾ ಕ್ರಾಂತಿ ಏನು ಮಾಡಿತು? ಕೈಗಾರಿಕಾ ಕ್ರಾಂತಿಯಿಂದಾಗಿ ಪರಾಕಾಷ್ಠೆಯ ಬಡತನ, ನಗರದ ಕೊಳಗೇರಿತನ, ಬಡವರನ್ನು ಶೋಷಿಸುವ ಬಂಡವಾಳಶಾಹಿ ವರ್ಗದ ಉಗಮ, ಹೆಚ್ಚಿನ ಪ್ರಮಾಣದ ಗ್ರಾಮೀಣ ಪ್ರದೇಶದಿಂದ ಉದ್ಯೋಗರಹಿತ ರೈತರು ನಗರಗಳಲ್ಲಿ ಅವಕಾಶಗಳಾಗಿ ಹುಡುಕಿಕೊಂಡು ವಲಸೆ ಬರುವಂಥದ್ದು, ಕೃಷಿ ವ್ಯವಸ್ಥೆಯ ಮುರಿದು ಬಿದ್ದುದೇ ಈ ಒಂದು ಕಾರಣ. ತನ್ನ ಸುತ್ತಮುತ್ತಲಿನ ಅವ್ಯವಸ್ಥೆಗೆ ಅಗಸ್ಟ್ ಕಾಮ್ಟರ್ ಅವರು ಸಾಕ್ಷಿಯಾಗಿದ್ದರು. ಇಲ್ಲಿ ನೀವು ಅಗಸ್ಟ್ ಕಾಮ್ಟರ್ ಅವರ ಬಗ್ಗೆ ಬರಿಬೇಕಾದ್ರೆ ಮೊದಲಿಗೆ ಬರಿಬೇಕಾಗಿರುವಂಥದ್ದು ಹೀಗೆ ಬರಿತಾ ಹೋಗಿ. ಅಗಸ್ಟ್ ಕಾಮ್ಟರ್ ಅವರು ಫ್ರಾನ್ಸಿನ ಸಮಾಜಶಾಸ್ತ್ರಜ್ಞರು. ಅಗಸ್ಟ್ ಕಾಮ್ಟರ್ ಅವರು
ಸಮಾಜಶಾಸ್ತ್ರದ ಪಿತಾಮಹರಾಗಿದ್ದಾರೆ. ಅನೇಕ ಸಮಾಜಶಾಸ್ತ್ರಗಳ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆಗಸ್ಟ್ ಕಾಮ್ಟರ್ ಅವರು 2 ಕ್ರಾಂತಿಯನ್ನು ಕಣ್ಣಾರೆ ಕಂಡವರಾಗಿದ್ದಾರೆ. ಒಂದು ಫ್ರಾನ್ಸಿನ ಕ್ರಾಂತಿ, ಮತ್ತೊಂದು ಕೈಗಾರಿಕಾ ಕ್ರಾಂತಿ. 2 ಕ್ರಾಂತಿಯನ್ನು ಕಣ್ಣಾರೆ ಕಂಡಂಥವರು ನಮ್ಮ ಆಗಸ್ಟ್ ಕಾಮ್ಟರ್ ಅವರು. ಈ ಕ್ರಾಂತಿಯಿಂದಾಗಿ ಏನೆಲ್ಲ ಆಯಿತು? ಫ್ರಾನ್ಸಿನ ಕ್ರಾಂತಿಯಿಂದಾಗಿ ಫ್ರಾನ್ಸ್ ಸಮುದಾಯದಲ್ಲಿ ನೈತಿಕತೆ ಪತನಗೊಂಡಿತು. ಅದು ಫುಲ್ ನಾಶ ಆಯ್ತಂತೆ ಅಲ್ಲಿನ ನೈತಿಕತೆ. ಫ್ರಾನ್ಸಿನ ಕ್ರಾಂತಿಯಿಂದಾಗಿ ಫ್ರಾನ್ಸಿನ ಸಮುದಾಯದ ನೈತಿಕ ಒಂದು ಸೌಧವೇ ಶಿಥಿಲ ಆಯಿತು, ಅಂದರೆ ಹಾಳಾಗಿ ಹೋಯಿತು. 2ನೇ ಪಾಯಿಂಟ್ಸ್, ಕೈಗಾರಿಕಾ ಕ್ರಾಂತಿ. ಕೈಗಾರಿಕಾ ಕ್ರಾಂತಿಯಿಂದಾಗಿ ಏನೆಲ್ಲ ಕಂಡಿತವರಿಗೆ ಅಥವಾ ಏನೆಲ್ಲ ನೋಡಿದ್ರು ಅವರು ಅಂತ ಹೇಳಿದರೆ, ಬಡತನ ಆಯಿತು, ತುಂಬ ಬಡತನ ಉಂಟಾಯಿತು. ನಿರುದ್ಯೋಗ ಸಮಸ್ಯೆ, ಉದ್ಯೋಗ ಸಮಸ್ಯೆ ಉಂಟಾಗಿ ಎಲ್ಲರೂ ನಿರುದ್ಯೋಗ ಉಂಟಾಯಿತು. ಕೊಳಗೇರಿತನ ಉಂಟಾಯಿತು. ಯಾವಾಗ ನಮಗೆ ಉದ್ಯೋಗ ಇಲ್ಲ ಅಂತ ಆಗ್ತದೆ, ದುಡ್ಡಿಲ್ಲ, ಬಡತನ ಆರಂಭ ಆಗ್ತದೆ, ಅಲ್ಲಿ ಕೊಳಗೇರಿ ಪ್ರದೇಶ ಆರಂಭ ಆಗ್ತದೆ. ಆಮೇಲೆ ಬಂಡವಾಳಶಾಹಿ ವರ್ಗದವರು ಉಗಮ ಆಗುವಂಥದ್ದು, ಗ್ರಾಮೀಣ ಪ್ರದೇಶದಲ್ಲಿನ ಉದ್ಯೋಗರಹಿತ ಜನರೆಲ್ಲರೂ ಕೂಡ ನಗರಕ್ಕೆ ವಲಸೆ ಬರುವಂಥದ್ದು, ತೊಂದರೆ ಉಂಟಾಗುವಂಥದ್ದು, ಕೃಷಿ ವ್ಯವಸ್ಥೆಯೆಲ್ಲ ಮುರಿದು ಬೀಳುವಂಥದ್ದು, ಇದೆಲ್ಲ ಕೈಗಾರಿಕಾ ಕ್ರಾಂತಿಯಿಂದಾಗಿ ಆಗಸ್ಟ್ ಕಾಮ್ಟರ್ ಅವರು ಕಣ್ಣಾರೆ ಕಂಡಂತಹ ವಿಚಾರ. ಫ್ರಾನ್ಸಿನ ಕ್ರಾಂತಿಯಿಂದಾಗಿ ಫ್ರಾನ್ಸಿನ ಸಮುದಾಯದ ನೈತಿಕತೆಯ ಸೌಧ ಮುರಿದು ಬಿತ್ತು ಅಥವಾ ಶಿಥಿಲ ಆಯಿತು. ಕೈಗಾರಿಕಾ ಕ್ರಾಂತಿಯನ್ನು ಅವರು ನೋಡಿದರು. ಅದರಿಂದಾಗಿ ಏನಾಯಿತು? ಒಂದು, ಬಡತನ ಉಂಟಾಯಿತು. ಆರಂಭದಲ್ಲಿ ಆದದ್ದು ಬಡತನ, ಯಾಕಂದರೆ ಉದ್ಯೋಗ ಇಲ್ಲದೆ, ಉದ್ಯೋಗರಹಿತ ಜೀವನದಿಂದ ನಿರುದ್ಯೋಗ ಉಂಟಾಯಿತು, ಬಡತನ ಉಂಟಾಯಿತು, ಕೊಳಗೇರಿತನ ಉಂಟಾಯಿತು. ಅನೇಕ ಬಂಡವಾಳಶಾಹಿ ವರ್ಗದವರೆಲ್ಲ ಉಗಮಗೊಂಡರು. ಹೆಚ್ಚಿನ ಪ್ರಮಾಣದ ಗ್ರಾಮೀಣ ಪ್ರದೇಶದಿಂದ ಉದ್ಯೋಗಕ್ಕಾಗಿ ಹೊರಟು ನಗರಗಳಿಗೆ ವಲಸೆ ಬಂದರು. ಕೃಷಿ ವ್ಯವಸ್ಥೆ ಎಲ್ಲ ಏನಾಯಿತು? ಹಾಳಾಗಿ ಹೋಯಿತು. ಇವಿಷ್ಟು ಬರೀರಿ ಆಗಸ್ಟ್ ಕಾಮ್ಟರ್ಲಿ. ಇನ್ನೂ ವಿಷಯ ಇದೆ, ಇನ್ನೂ ಸಿದ್ಧಾಂತಗಳಿದೆ. ಆಗಸ್ಟ್ ಕಾಮ್ಟರ್ ಅವರು ಸಿದ್ಧಾಂತ, ಅವರ ಒಂದು ಮುಖ್ಯ ಸಿದ್ಧಾಂತವನ್ನು ಮಾಡಿದ್ರವರು. ಆಗಸ್ಟ್ ಕಾಮ್ಟರ್ ಅವರು ಸಮಾಜ ಕಲ್ಯಾಣಕ್ಕಾಗಿ ಅನೇಕ ಒಳ್ಳೆಯ ಕೆಲಸಗಳನ್ನೆಲ್ಲ ಮಾಡ್ತಾ ಹೋಗ್ತಾರೆ. ಅವರ ಒಂದು ಸಿದ್ಧಾಂತ, 3 ಸಿದ್ಧಾಂತಗಳನ್ನು ಕಾಣ್ಬೋದು. 1 ಮತಧರ್ಮಶಾಸ್ತ್ರೀಯ ಹಂತ, 2 ಅಮೂರ್ತ ಹಂತ, 3 ವಾಸ್ತವತಾ ಹಂತ ಎನ್ನುವಂತಹ ಸಿದ್ಧಾಂತವನ್ನು ಮಾಡ್ತಾರೆ. ಸಾಮಾಜಿಕ ಪ್ರಗತಿಯ ಸಿದ್ಧಾಂತವನ್ನು ಯಾರು ಮಾಡಿದ್ದು? ಆಗಸ್ಟ್ ಕಾಮ್ಟರ್ ಅವರು. ಸಾಮಾಜಿಕ ಪ್ರಗತಿಯ ಸಿದ್ಧಾಂತ, ಸಾಮಾಜಿಕ ಪ್ರಗತಿಯ ಸಿದ್ಧಾಂತವನ್ನು ಆಗಸ್ಟ್ ಕಾಮ್ಟರ್ ಅವರು ಮಾಡ್ತಾರೆ. ಇದರಲ್ಲಿರುವಂತಹ ಹಂತಗಳು 3 ಹಂತಗಳನ್ನು ನಾವು ಕಾಣ್ಬೋದು. 3 ಹಂತಗಳನ್ನು ನೆನಪಲ್ಲಿ ಇಟ್ಕೊಳ್ಳಿ. 1 ಮತ ಧರ್ಮಶಾಸ್ತ್ರೀಯ ಹಂತ, ಮತಧರ್ಮಶಾಸ್ತ್ರೀಯ ಹಂತ. 2 ಅಮೂರ್ತ ಹಂತ. 3 ವಾಸ್ತವತಾ ಹಂತ. 1 ಮತಧರ್ಮಶಾಸ್ತ್ರೀಯ ಹಂತ, ಮತಧರ್ಮಶಾಸ್ತ್ರೀಯ ಹಂತ. 2 ಅಮೂರ್ತ ಹಂತ. 3 ವಾಸ್ತವತಾ ಹಂತ. ಮತಧರ್ಮಶಾಸ್ತ್ರೀಯ ಹಂತದಲ್ಲಿ ಏನೆಲ್ಲ ಉಂಟಾಯಿತು? ಮತಧರ್ಮಶಾಸ್ತ್ರೀಯ ಹಂತದ್ದು ಮೊದಲ ಹಂತವಾಯಿತು. ಅಲ್ಲಿ ಮತಧರ್ಮಶಾಸ್ತ್ರೀಯ ಹಂತದಲ್ಲಿ ಏನೆಲ್ಲ ಯೋಚನೆ ಮಾಡಿದರು ಆಗಸ್ಟ್ ಕಾಮ್ಟರ್ ಅವರು? ಜನರು ಯಾವ ರೀತಿಯಾಗಿದ್ದರು ಅಂತ ಹೇಳಿದರೆ, ವಸ್ತು ದೇವತಾರಾಧನೆಯನ್ನು ಮಾಡ್ತಾಯಿದ್ರು, ಬಹುದೇವತಾರಾಧನೆಯನ್ನು ಮಾಡ್ತಾಯಿದ್ರು, ಏಕದೇವತಾರಾಧನೆಯು ಕೂಡ ಆವಾಗ ಇತ್ತು. ಏಕದೇವರ ಪೂಜೆಯನ್ನು ಕೂಡ ಮಾಡ್ತಾಯಿದ್ರು, ತುಂಬ ದೇವರ, ಬಹುದೇವರ ಆರಾಧನೆಯನ್ನು ಕೂಡ ಮಾಡ್ತಾಯಿದ್ರು, ವಸ್ತುಗಳಿಗೆ ಕೂಡ ಪೂಜೆಗಳನ್ನು ಮಾಡ್ತಾಯಿದ್ರು, ವಸ್ತು ದೇವತಾರಾಧನೆಯನ್ನು ಮಾಡ್ತಾಯಿದ್ರು. ಅವರ ಒಂದು ಮತಧರ್ಮಶಾಸ್ತ್ರೀಯ ಹಂತದಲ್ಲಿ ಮಾನವನ ಮನಸ್ಸು ದೇವರುಗಳು, ದೇವತೆಯರುಗಳ ಚಿಂತನೆಯಲ್ಲೇ ಇತ್ತು. ಸಂಪೂರ್ಣವಾಗಿ ದೇವರ ಬಗ್ಗೆ ಇದ್ದದ್ದು ಮತಧರ್ಮಶಾಸ್ತ್ರೀಯ ಹಂತದಲ್ಲಿ. ಪ್ರಕೃತಿಯ ಎಲ್ಲ ಅಂಶಗಳನ್ನು ದೇವರ ಆಶೀರ್ವಾದದಿಂದ ಸಿಕ್ಕಿದೆ ಎನ್ನುವಂತೆ ಅವರು ಎಲ್ಲ ಜೀವಿಗಳು ಸೃಷ್ಟಿಕರ್ತನೆಂದು ನಂಬಿ ಅಲ್ಲಿ ವಸ್ತು ದೇವತಾ ಆರಾಧನೆ, ಬಹುದೇವತಾ ಆರಾಧನೆ, ಏಕದೇವತಾ ಆರಾಧನೆಯ ಪ್ರಮುಖ ಧರ್ಮಗಳು ಆ ಅವಧಿಯಲ್ಲಿ ಜನ್ಮ ತಾಳಿದವು. ಇನ್ನು ಮತಧರ್ಮಶಾಸ್ತ್ರೀಯ ಹಂತದಲ್ಲಿ ಯಾರಿದ್ರು? ಪುರೋಹಿತರು, ಸೈನಿಕರು ಪ್ರಭುತ್ವವನ್ನು ಸಾಧಿಸುತ್ತಾರೆ. ಇಲ್ಲಿದೆ ನೋಡಿ, ಮತಧರ್ಮಶಾಸ್ತ್ರೀಯ ಹಂತದಲ್ಲಿ ಪುರೋಹಿತರು ಮತ್ತು ಸೈನಿಕರು, ನೆನಪಲ್ಲಿ ಇಟ್ಕೊಳ್ಳಿ. ಮತಧರ್ಮಶಾಸ್ತ್ರೀಯ ಹಂತ ಮೊದಲನೆಯ ಹಂತ, ಅದರಲ್ಲಿ ಪುರೋಹಿತರು ಮತ್ತು ಸೈನಿಕರು ಪ್ರಭುತ್ವವನ್ನು ಸಾಧಿಸ್ತಾರೆ. ಮುಖ್ಯವಾಗಿ ವಸ್ತು ದೇವರ ಆರಾಧನೆ, ಬಹುದೇವರ ಆರಾಧನೆ, ಏಕದೇವರ ಆರಾಧನೆಯ ಬಗ್ಗೆ ಈ ಒಂದು ಮತಧರ್ಮಶಾಸ್ತ್ರೀಯ ಹಂತದಲ್ಲಿ ಕಾಣ್ಬೋದು. ಎರಡನೆಯ ಹಂತ ಅಂತ ಬಂದಾಗ ಅದು ಅಮೂರ್ತ ಹಂತ ಆಯಿತು. ಈಗ ಈ ಹಂತದಲ್ಲಿ, ಅಮೂರ್ತ ಹಂತದಲ್ಲಿ ಯಾರಿದ್ರು?
ಚರ್ಚ್ಮೆನ್ ಮತ್ತು ವಕೀಲರು ಪ್ರಭುತ್ವವನ್ನು ಸಾಧಿಸಿದರು. ಮತಧರ್ಮಶಾಸ್ತ್ರೀಯ ಹಂತದಲ್ಲಿ ಪುರೋಹಿತರು ಮತ್ತು ಸೈನಿಕರು ಪ್ರಭುತ್ವವನ್ನು ಸಾಧಿಸ್ತಾರೆ. ಎರಡನೆಯ ಹಂತವಾದಂತಹ ಅಮೂರ್ತ ಹಂತಗಳಲ್ಲಿ ಚರ್ಚ್ಮೆನ್ ಮತ್ತು ವಕೀಲರು ಪ್ರಭುತ್ವವನ್ನು ಸಾಧಿಸುವಂಥದ್ದು. ಅಮೂರ್ತ ಹಂತ ಎನ್ನುವಂಥದ್ದು ಮಾನವನ ಮನಸ್ಸು ಒಂದು ಅತಿಮಾನುಷ ಶಕ್ತಿಯ ಪರಿಣಾಮದಿಂದ ಎಲ್ಲದರಲ್ಲೂ ಕೂಡ ದೇವರಿದ್ದಾನೆ ಎಂಬ ಮನಸ್ಥಿತಿ ಆಗಿತ್ತು. ಮಾನವನು ತತ್ವಶಾಸ್ತ್ರವನ್ನು ಪ್ರಾರಂಭಿಸಿ ಜೀವನದ ಅರ್ಥದ ಬಗ್ಗೆ ಚಿಂತಿಸಿ ಆ ಒಂದು ಸಂದರ್ಭದಲ್ಲಿ ಧಾರ್ಮಿಕ ವಿಚಾರಗಳಲ್ಲಿ ಸುಧಾರಣೆ ಕೂಡ ಆಗ್ತಾ ಹೋಗ್ತದೆ. ಮೂರನೇ ಪಾಯಿಂಟ್ ವಾಸ್ತವದ ಹಂತ. ವಾಸ್ತವದ ಹಂತದಲ್ಲಿ ಯಾರಿದ್ದಾರೆ? ಕೈಗಾರಿಕಾ ಉದ್ಯಮಿಗಳು ಮತ್ತು ವಿಜ್ಞಾನಿಗಳು ಪ್ರಭುತ್ವವನ್ನು ಸಾಧಿಸ್ತಾರೆ. ಮೂರನೆಯದಾಗಿ ವಾಸ್ತವತಾ ಹಂತ. ವಾಸ್ತವತಾ ಹಂತದಲ್ಲಿ ಅಗಸ್ಟ್ ಕಾಮ್ಟರವರ ಒಂದು ವಿಚಾರ ಪ್ರಕಾರವಾಗಿ ಅವರೇನು ಹೇಳ್ತಾರೆ, ಅಲ್ಲಿ ಕೈಗಾರಿಕಾ ಉದ್ಯಮಿಗಳು ಮತ್ತು ವಿಜ್ಞಾನಿಗಳು ಪ್ರಭುತ್ವವನ್ನು ಸಾಧಿಸ್ತಾರೆ. ಈ ಒಂದು ಹಂತದಲ್ಲಿ ವಾಸ್ತವತಾ ಹಂತದಲ್ಲಿ ಅವರು ವಾಸ್ತವವಾಗಿ ಯೋಚನೆಗಳನ್ನು ಮಾಡ್ತಾ ಹೋಗ್ತಾರೆ. ಇದು ಬೆಳವಣಿಗೆಯಲ್ಲಿನ ಕೊನೆಯ ಹಂತವಾಗಿದ್ದು, ಇಲ್ಲಿ ಸೃಷ್ಟಿಯ ಪ್ರತಿಯೊಂದು ವಿಚಾರಗಳು ವೈಜ್ಞಾನಿಕ ನಿಯಮಗಳ ಸಹಾಯದೊಂದಿಗೆ ವಿವರಿಸಲ್ಪಡುತ್ತದೆ. ಇವಿಷ್ಟು ಅಗಸ್ಟ್ ಕಾಮ್ಟರವರ ಪ್ರಗತಿಯ ಸಿದ್ಧಾಂತ. 3 ಸಿದ್ಧಾಂತವನ್ನು ಹೇಳ್ತಾರೆ. ಆ ಸಿದ್ಧಾಂತಕ್ಕೆ ಪ್ರಗತಿಯ ಸಿದ್ಧಾಂತ ಅಂತ ಕರೆಯುವಂಥದ್ದು. ಈ ಪ್ರಗತಿಯ ಸಿದ್ಧಾಂತದಲ್ಲಿ 3 ಪಾಯಿಂಟ್ಸ್ಗಳು: ಮತಧರ್ಮಶಾಸ್ತ್ರೀಯ ಹಂತ, ಅಮೂರ್ತ ಹಂತ, ವಾಸ್ತವತಾ ಹಂತವನ್ನು ತಗೊಳ್ಬೇಕು. ಮತಧರ್ಮಶಾಸ್ತ್ರೀಯ ಹಂತ ವಸ್ತು ದೇವತಾರಾಧನೆ, ಬಹುದೇವತಾರಾಧನೆ, ಏಕದೇವತಾರಾಧನೆಯನ್ನು ಜನ್ಮ ತಾಳ್ತದೆ. ಮೊದಲ ಹಂತದಲ್ಲಿ ಅವರಿಗೆ ಏನಿರ್ತದೆ, ಎಲ್ಲದರಲ್ಲೂ ದೇವರಿದ್ದಾನೆ, ಪ್ರತಿಯೊಂದು ಸೃಷ್ಟಿ ದೇವರ ಆಶೀರ್ವಾದ ಎಂದು ವಿವರಿಸ್ತಾ ಹೋಗುವಂಥದ್ದು. ಎರಡನೆಯದು ಅಮೂರ್ತ ಹಂತ. ಈ ಒಂದು ಹಂತದಲ್ಲಿ ಎಲ್ಲದರಲ್ಲೂ ದೇವರಿದ್ದಾನೆ ಎಂಬ ಮನಸ್ಥಿತಿ ಇದ್ದುದಾಗಿದೆ. ಮಾನವನು ತತ್ವಶಾಸ್ತ್ರವನ್ನು ಆರಂಭಿಸಿದ ಮತ್ತು ಜೀವನದ ಅರ್ಥದ ಬಗ್ಗೆ ಚಿಂತಿಸಿದ. ಅಮೂರ್ತ ಹಂತವು ಚರ್ಚ್ಮೆನ್ ಮತ್ತು ವಕೀಲರು ಪ್ರಭುತ್ವ ಸಾಧಿಸಿದ್ರು. ಮೊದಲ ಹಂತವಾದ ಮತಧರ್ಮಶಾಸ್ತ್ರೀಯ ಹಂತದಲ್ಲಿ ಪುರೋಹಿತರು ಮತ್ತು ಸೈನಿಕರು ಪ್ರಭುತ್ವವನ್ನು ಸಾಧಿಸ್ತಾರೆ. ಮೂರನೆಯದಾಗಿ ವಾಸ್ತವತಾ ಹಂತದಲ್ಲಿ ಕೈಗಾರಿಕೋದ್ಯಮಿಗಳು ಮತ್ತು ವಿಜ್ಞಾನಿಗಳು ಪ್ರಭುತ್ವವನ್ನು ಸಾಧಿಸುವಂಥದ್ದು. ವಾಸ್ತವತಾ ಹಂತ ಬೆಳವಣಿಗೆಯಲ್ಲಿನ ಕೊನೆಯ ಹಂತ. ಇಲ್ಲಿ ಸೃಷ್ಟಿಯ ಪ್ರತಿಯೊಂದು ವಿಚಾರಗಳು ವೈಜ್ಞಾನಿಕ ನಿಯಮಗಳ ಸಹಾಯದೊಂದಿಗೆ ವಿವರಿಸಲ್ಪಡುತ್ತದೆ. ಇನ್ನು ಅಷ್ಟೇ ಅಲ್ಲದೆ ಇವಿಷ್ಟು ಬರಬೇಕು. ಮೊದಲಿಗೆ ಬರಿಬೇಕಾಗಿರುವಂಥದ್ದು ಅಗಸ್ಟ್ ಕಾಮ್ಟರ್ ಅವರು 2 ಕ್ರಾಂತಿಗಳನ್ನು ಕಣ್ಣಾರೆ ಕಂಡಿರುವಂಥದ್ದು. ಫ್ರಾನ್ಸಿನ ಕ್ರಾಂತಿಯ ಬಗ್ಗೆ, ಕೈಗಾರಿಕಾ ಕ್ರಾಂತಿಯ ಬಗ್ಗೆ ಬರೀಬೇಕು. ಫ್ರಾನ್ಸಿನ ಕ್ರಾಂತಿಯಿಂದಾಗಿ ಸಮುದಾಯದ ನೈತಿಕ ಸೌಧ ಶಿಥಿಲಾಗ್ತದೆ. ಕೈಗಾರಿಕಾ ಕ್ರಾಂತಿಯಿಂದಾಗಿ ಬಡತನ, ನಿರುದ್ಯೋಗ, ಕೊಳಗೇರಿ, ಶೋಷಿತ ಬಂಡವಾಳಶಾಹಿ ವರ್ಗದ ಉಗಮ, ಉದ್ಯೋಗರಹಿತ ರೈತರು ನಗರಗಳಲ್ಲಿ ಅವಕಾಶಗಳಿಗಾಗಿ ಹುಡುಕುವಂಥದ್ದು, ವಲಸೆ ಹೋಗುವಂಥದ್ದು, ಕೃಷಿ ವ್ಯವಸ್ಥೆ ಮುರಿದುಬೀಳುವಂಥದ್ದೆಲ್ಲ ಕೈಗಾರಿಕಾ ಕ್ರಾಂತಿಯಲ್ಲಿ ಅಗಸ್ಟ್ ಕಾಮ್ಟರ್ ಅವರು ಕಣ್ಣಾರೆ ಕಂಡಂಥವರು. ನಂತರ ಅಗಸ್ಟ್ ಕಾಮ್ಟರ್ ಅವರ 3 ಪ್ರಗತಿ ಸಿದ್ಧಾಂತ, ಪ್ರಗತಿಯ 3 ಸಿದ್ಧಾಂತಗಳನ್ನು ತಿಳಿಸ್ತಾರೆ. ಮತಧರ್ಮಶಾಸ್ತ್ರೀಯ ಹಂತ, ಅಮೂರ್ತ ಹಂತ, ಮತಧರ್ಮಶಾಸ್ತ್ರೀಯ ಹಂತ, ಅಮೂರ್ತ ಹಂತ, ವಾಸ್ತವತಾ ಹಂತ ಎನ್ನುವಂಥ 3 ಪಾಯಿಂಟ್ಸ್ಗಳು. ಮತಧರ್ಮಶಾಸ್ತ್ರೀಯ ಹಂತದಲ್ಲಿ ವಸ್ತು ದೇವತಾರಾಧನೆ, ಬಹುದೇವತಾರಾಧನೆ, ಏಕದೇವತಾರಾಧನೆ ಇರುವಂಥದ್ದು. ಇಲ್ಲಿ ಮಾನವನ ಮನಸ್ಸು ಸಂಪೂರ್ಣ ದೇವತೆಗಳ ಚಿಂತನೆಯಲ್ಲಿ ಮಗ್ನವಾಗಿರುತ್ತದೆ. ಎರಡನೇ ಅಮೂರ್ತ ಹಂತ. ಅಮೂರ್ತ ಹಂತ ಬಂದಾಗ ಅಲ್ಲಿ ಎಲ್ಲದರಲ್ಲೂ ದೇವರಿದ್ದಾನೆ ಎನ್ನುವಂಥ ಮನಸ್ಥಿತಿಗೆ ಬರುವಂಥದ್ದು. ಮೂರನೆಯದಲ್ಲಿ ಮತಧರ್ಮಶಾಸ್ತ್ರೀಯ ಹಂತವನ್ನು ಕೈಗಾರಿಕೋದ್ಯಮಗಳು ಮತ್ತು ವಿಜ್ಞಾನಿಗಳು ಪ್ರಭುತ್ವವನ್ನು ಸಾಧಿಸ್ತಾರೆ. ಇಲ್ಲಿ ಅವರು ಪ್ರಗತಿಯ ಸಿದ್ಧಾಂತವನ್ನು ಈ ರೀತಿಯಾಗಿ ವಿವರಿಸ್ತಾ ಹೋಗ್ತಾರೆ. ಅಮೂರ್ತ ಹಂತದಲ್ಲಿ ಚರ್ಚ್ಮೆನ್ ಮತ್ತು ವಕೀಲರು, ಹಾಗೆ ಮೊದಲ ಒಂದು ಹಂತ ಮತಧರ್ಮಶಾಸ್ತ್ರೀಯ ಹಂತದಲ್ಲಿ ಪುರೋಹಿತರು ಮತ್ತು ಸೈನಿಕರು ಪ್ರಭುತ್ವವನ್ನು ಸಾಧಿಸುವಂಥದ್ದು. ಇವಿಷ್ಟು ಬರೆದ ನಂತರ ನಾವು ಬರೀಬೇಕಾಗಿರುವಂಥದ್ದು ಅಗಸ್ಟ್ ಕಾಮ್ಟರ್ ಅವರು ಮುಖ್ಯವಾಗಿ ಸಾಮಾಜಿಕ ಗತಿಶೀಲ ಶಾಸ್ತ್ರ ಮತ್ತು ಸಾಮಾಜಿಕ ಸ್ಥಿತಿಶಾಸ್ತ್ರ ಎನ್ನುವಂಥ 2 ವಸ್ತು ವಿಷಯವನ್ನು ತಿಳಿಸ್ತಾರೆ. ಸಮಾಜದ 2 ವಸ್ತು ವಿಷಯಗಳು ಸಾಮಾಜಿಕ ಸ್ಥಿತಿಶಾಸ್ತ್ರ ಮತ್ತು ಸಾಮಾಜಿಕ ಗತಿಶೀಲ ಶಾಸ್ತ್ರ. ಸಾಮಾಜಿಕ ಸ್ಥಿತಿಶಾಸ್ತ್ರ ಮತ್ತೊಂದು ಸಾಮಾಜಿಕ ಗತಿಶೀಲ ಶಾಸ್ತ್ರ. ಸಾಮಾಜಿಕ ಸ್ಥಿತಿಶಾಸ್ತ್ರ ರಚನೆ, ಕುಟುಂಬ, ಸಾಮಾಜಿಕ ರಚನೆಯಾಗಿರ್ತದೆ. ಸಾಮಾಜಿಕ ಗತಿಶೀಲ ಶಾಸ್ತ್ರ ಭೌತಿಕ ಪ್ರಗತಿ, ಬೌದ್ಧಿಕ ಪ್ರಗತಿ, ನೈತಿಕ ಪ್ರಗತಿಯಂತಹ ವಿಷಯಗಳು ಸೇರಿಕೊಂಡಿರುವಂಥದ್ದು. ಇವುಗಳನ್ನಿಷ್ಟು ನೀವು ಅಗಸ್ಟ್ ಕಾಮ್ಟರ್ ಅವರ
ಒಂದು ವಿಚಾರ ಬಂದಾಗ ಅಥವಾ ಆಗಸ್ಟ್ ಕಾಮ್ಟರ್ ಅವರ ಸಿದ್ಧಾಂತವನ್ನು ತಿಳಿಸಿ ಅಂತ ಕೇಳಿದಾಗ ನೀವು ಬರಿಬೇಕಾಗಿರುವಂಥದ್ದು ಇವಿಷ್ಟು ನೀವು ಬರೀರಿ. ಇನ್ನು ಹರ್ಬರ್ಟ್ ಸ್ಪೆನ್ಸರ್ ಅವರು ಬ್ರಿಟಿಷ್ನ ಸಮಾಜಶಾಸ್ತ್ರಜ್ಞರು. ಯಾರು? ಹರ್ಬರ್ಟ್ ಸ್ಪೆನ್ಸರ್ ಅವರು ತಮ್ಮ ಸ್ಟಡಿ ಆಫ್ ಸೋಷಿಯಾಲಜಿ ಎಂಬ ತಮ್ಮ ಪ್ರಥಮ ಗ್ರಂಥದಲ್ಲಿ ಯಾವುದೇ ಹಿಂಜರಿಕೆ ಇಲ್ಲದೆ ಸಮಾಜಶಾಸ್ತ್ರ ಎಂಬ ಪದವನ್ನು ಸ್ಪೆನ್ಸರ್ ಅಳವಡಿಸಿಕೊಂಡರು. ಸಮಾಜಗಳ ವಿಜ್ಞಾನವಾಗಿ ಹೊಸ ವಿಚಾರಗಳನ್ನು ವ್ಯಾಖ್ಯಾನಿಸಿದ್ದಾರೆ. ಅದಾಗಿ ಕಾಮ್ಟರ್ ಅವರ ಚಿಂತನೆಗಳಿಂದಲೂ ಸ್ಪೆನ್ಸರ್ ಅವರ ಚಿಂತನೆಗಳು ಹೆಚ್ಚು ಸ್ಪಷ್ಟವಾಗಿದೆ. ಕುಟುಂಬ, ರಾಜಕೀಯ, ಧರ್ಮ, ಸಾಮಾಜಿಕ ನಿಯಂತ್ರಣ, ದುಡಿಮೆ ಅಧ್ಯಯನ ಸಮಾಜಶಾಸ್ತ್ರದ ವಸ್ತು ವಿಷಯವಾಗಿದೆ ಎಂದು ಸ್ಪೆನ್ಸರ್ ಅವರು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದ್ದಾರೆ. ಇಲ್ಲಿ ಹರ್ಬರ್ಟ್ ಸ್ಪೆನ್ಸರ್ ಅವರು ಹೇಳಿರುವಂತಹ 3 ಮುಖ್ಯವಾದಂತಹ ಒಂದು ವಿಚಾರಗಳನ್ನು ನಾವು ಬರಿಬೇಕು. ಅವರ ಕೊಡುಗೆ ಸಮಾಜಶಾಸ್ತ್ರಕ್ಕೆ ಅವರು ನೀಡಿರುವಂತಹ ಹರ್ಬರ್ಟ್ ಸ್ಪೆನ್ಸರ್ ಅವರ ಕೊಡುಗೆ: 1 ಜೈವಿಕ ಸಾದೃಶ್ಯತೆ, 2 ವಿಕಾಸಾತ್ಮಕ ಸಿದ್ಧಾಂತ, 3 ಸಾಮಾಜಿಕ ಡಾರ್ವಿನ್ವಾದ. ಒಂದು ಯಾವುದೆಲ್ಲ ಪ್ರಧಾನ ಕೊಡುಗೆಯಾಗಿದೆ? ಹರ್ಬರ್ಟ್ ಸ್ಪೆನ್ಸರ್ ಅವರ ಕೊಡುಗೆಯು 1 ಜೈವಿಕ ಸಾದೃಶ್ಯತೆ, 2 ವಿಕಾಸಾತ್ಮಕ ಸಿದ್ಧಾಂತ, 3 ಸಾಮಾಜಿಕ ಡಾರ್ವಿನ್ವಾದ. ವಿಕಾಸಾತ್ಮಕ ಸಿದ್ಧಾಂತ, ಸಾಮಾಜಿಕ ಡಾರ್ವಿನ್ವಾದ. ಜೈವಿಕ ಸಾದೃಶ್ಯತೆ, ವಿಕಾಸಾತ್ಮಕ ಸಿದ್ಧಾಂತ, ಸಾಮಾಜಿಕ ಡಾರ್ವಿನ್ವಾದ. ಈ 3 ವಿಚಾರಗಳನ್ನು ವಿವರಿಸ್ತಾ ಹೋಗುವಂಥದ್ದು. ಇನ್ನು ಆ ಪಾಯಿಂಟ್ಸ್ಗಳಿಗೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನೆಲ್ಲ ವಿಚಾರ ಗೊತ್ತಿದೆ ಅದನ್ನೇ ವಿವರಿಸ್ತಾ ಹೋಗಿ. ಒಂದು ವೇಳೆ ನಿಮಗೆ ವಿವರಿಸಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಒಮ್ಮೆ ಈ ಒಂದು ಪುಟವನ್ನು ಓದ್ಕೊಳ್ಳಿ. ಅದರಲ್ಲಿ ಜೈವಿಕ ಸಾದೃಶ್ಯತೆಯ ಬಗ್ಗೆ, ವಿಕಾಸಾತ್ಮಕ ಸಿದ್ಧಾಂತದ ಬಗ್ಗೆ, ಸಾಮಾಜಿಕ ಡಾರ್ವಿನ್ವಾದದ ಬಗ್ಗೆ ಎಲ್ಲವೂ ಕೂಡ ಇರೋದರಿಂದ ಈ ಒಂದು ಪುಟವನ್ನು ಓದ್ಕೊಳ್ತಾ ಹೋಗಬೇಕು. ರಾಜ್ಯದ ಉಗಮದ ಭಯದಲ್ಲಿ ಎಂಬುದನ್ನು ಸ್ಪೆನ್ಸರ್ ಅವಲೋಕಿಸಿದ್ದಾರೆ. ರಾಜ್ಯದ ಅಭಿವೃದ್ಧಿಯ ಮೂಲಕ ಸಮಾಜದ ವಿಕಾಸವನ್ನು ಸ್ಪೆನ್ಸರ್ ಅವರು ಗುರುತಿಸಿದ್ದಾರೆ. ಅವು ಅಂತ ಹೇಳಿದರೆ ಸೈನಿಕ ರಾಜ್ಯ, ಕೈಗಾರಿಕಾ ರಾಜ್ಯ ಮತ್ತು ನೈತಿಕ ರಾಜ್ಯ. ಸೈನಿಕ ರಾಜ್ಯ, ಕೈಗಾರಿಕಾ ರಾಜ್ಯ, ನೈತಿಕ ರಾಜ್ಯ. ಯುದ್ಧದ ಫಲಿತಾಂಶವೇ ಸೈನಿಕ ರಾಜ್ಯ. ಮನುಷ್ಯರು ಸಂಘಟಿತಗೊಂಡಿಲ್ಲದೆ ಮತ್ತು ಶಾಂತಿಯುತ ಸಮುದಾಯಗಳಲ್ಲಿ ಸ್ವಭಾವತಃ ಸಾಮರಸ್ಯದಿಂದ ವಾಸಿಸುತ್ತಿದ್ದರು. ಆದರೆ ವಿಕಾಸದ ಪ್ರಕ್ರಿಯೆ ಮೂಲಕ ಕೆಲವು ವ್ಯಕ್ತಿಗಳು ಕ್ರಮೇಣವಾಗಿ ಅಧಿಕಾರದ ಪರಿಕಲ್ಪನೆಯನ್ನು ಪರಿಗಣಿಸಲು ಪ್ರಾರಂಭಿಸಿದರು. ಕೈಗಾರಿಕಾ ರಾಜ್ಯದ ಬಗ್ಗೆ ವಿವರಿಸಿದ್ದಾರೆ. ಹಾಗೆಯೇ ಸಾಮಾಜಿಕ ಡಾರ್ವಿನ್ ತತ್ವಗಳ ವಿಚಾರಗಳನ್ನು, ಉಳಿವಿಗಾಗಿ ಹೋರಾಟದ ತತ್ವ, ಸಮಾಜದ ಬದಲಾಗುತ್ತಿರುವ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವ ಮಾನವನ ಇವುಗಳ ಆಧಾರದ ಮೇಲೆ ಇದೆ. ಅವರ ಪ್ರಕಾರ ಯುಕ್ತವಲ್ಲದ್ದನ್ನು ತೆಗೆದುಹಾಕುವ ಪ್ರವೃತ್ತಿ ಪ್ರಕೃತಿಗೆ ಇದೆ. ಈ ಮೂಲಕ ಯುಕ್ತವಾಗುವುದು ಮಾತ್ರ ಉಳಿದು ಸಮಾಜದಲ್ಲಿ ವಾಸಿಸುತ್ತದೆ. ಆದ್ದರಿಂದ ವ್ಯಕ್ತಿಯಾದ ಮತ್ತು ತಾಟಸ್ಥ್ಯ ನೀತಿ ರಾಜಕಾರಣಿಗಳ ಒತ್ತಾಸೆಯಾಗಿ ಈ ವಿಚಾರವನ್ನು ಸ್ಪೆನ್ಸರ್ ವ್ಯಕ್ತಪಡಿಸಿದ್ದಾರೆ. ಈಗ ಸ್ಪೆನ್ಸರ ಬಗ್ಗೆ ನೀವು ಹರ್ಬರ್ಟ್ ಸ್ಪೆನ್ಸರ್ ಅಂತ ಕೊಟ್ಟರಾಗ ಏನು ಬರಿಬೇಕು ಅಂತ ನಿಮಗೆ ಅಂದ್ಕೊಳ್ಬೋದು. ನೀವು ಮೊದಲಿಗೆ ಪೀಠಿಕೆ ರೀತಿಯಲ್ಲಿ ಬರೀರಿ. ಹರ್ಬರ್ಟ್ ಸ್ಪೆನ್ಸರ್ ಅವರು ಬ್ರಿಟನ್ನ ಸಮಾಜಶಾಸ್ತ್ರಜ್ಞರಾಗಿದೆ. ಅನೇಕ ರೀತಿಯ ಗ್ರಂಥಗಳನ್ನು, ಅನೇಕ ರೀತಿಯ ವಿಚಾರಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅವರು ಮುಖ್ಯವಾಗಿ ಅವರ ಚಿಂತನೆಗಳು ಹೆಚ್ಚು ಸ್ಪಷ್ಟವಾಗಿದೆ. ಅವರು ಯಾವುದರ ಬಗ್ಗೆ ಅವರು ಹೆಚ್ಚು ಚಿಂತನೆಯನ್ನು ಮಾಡ್ತಾರೆ? 1 ಕುಟುಂಬ, 1 ರಾಜಕೀಯ, 3 ಧರ್ಮ, ಸಾಮಾಜಿಕ ನಿಯಂತ್ರಣ, ಉದ್ಯಮಗಳ ಅಧ್ಯಯನ, ಸಮಾಜಶಾಸ್ತ್ರದ ವಸ್ತು ವಿಷಯ ಇದೆಲ್ಲ ಸ್ಪೆನ್ಸರ್ ಅವರ ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದ್ದಾರೆ. ಸಮಾಜಶಾಸ್ತ್ರದ ವಸ್ತು ವಿಷಯವಾಗಿ ಹರ್ಬರ್ಟ್ ಸ್ಪೆನ್ಸರ್ ಅವರು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದ್ದಾರೆ. ಹರ್ಬರ್ಟ್ ಸ್ಪೆನ್ಸರ್ ಅವರ ಬರಿಬೇಕಾದ್ರೆ ನಾವು ಸ್ವಲ್ಪ ಪೀಠಿಕೆಯನ್ನು ಬರಿಬೇಕು. ಬ್ರಿಟನ್ ಸಮಾಜಶಾಸ್ತ್ರಜ್ಞ ಹರ್ಬರ್ಟ್ ಸ್ಪೆನ್ಸರ್ ಅಂತ ಬರೆಯುವಂಥದ್ದು. ನಂತರ ಸಮಾಜಶಾಸ್ತ್ರದಲ್ಲಿ ಯಾವುದೆಲ್ಲ ವಸ್ತು ವಿಷಯಗಳಿದೆ ಎನ್ನುವಂಥದ್ದು, ಕುಟುಂಬ, ರಾಜಕೀಯ, ಧರ್ಮ, ಇದರಲ್ಲಿ ಅವು ಸ್ಪಷ್ಟವಾಗಿ ವ್ಯಾಖ್ಯಾನಿಸಬೇಕಾಗ್ತದೆ. ಇನ್ನು ಇದರಲ್ಲಿ 3 ನೆನಪಲ್ಲಿ ಇಟ್ಕೊಳ್ಳಿ: ಜೈವಿಕ ಸಾದೃಶ್ಯತೆ, ವಿಕಾಸಾತ್ಮಕ ಸಿದ್ಧಾಂತ, ಸಾಮಾಜಿಕ ಡಾರ್ವಿನ್ವಾದ. ಜೈವಿಕ ಸಾದೃಶ್ಯವಾಗುವಂಥದ್ದು ಯಾವುದಾದ್ರೂ ಒಂದು ವಿಚಾರವನ್ನು ತಗೊಂಡು ವಿವರಿಸ್ತಾ ಹೋಗಿ. ವಿಕಾಸವಾಗುವಂಥ ವಿಚಾರ. ಸಾಮಾಜಿಕ ಡಾರ್ವಿನ್ವಾದ ಎನ್ನುವಂಥದ್ದು ರಾಜ್ಯದ ಅಭಿವೃದ್ಧಿಯ ಮೂಲಕ ಸಮಾಜದ ವಿಕಾಸವನ್ನು ಸ್ಪೆನ್ಸರ್ ಗುರುತಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ 3: ಸೈನಿಕ ರಾಜ್ಯ, ಕೈಗಾರಿಕಾ ರಾಜ್ಯ, ನೈತಿಕ ರಾಜ್ಯ ಎನ್ನುವಂಥದ್ದು. ಸೈನಿಕ ರಾಜ್ಯ, ಕೈಗಾರಿಕಾ ರಾಜ್ಯ, ನೈತಿಕ ರಾಜ್ಯ.
ಇವಿಷ್ಟು ನಾವು ಹರ್ಬರ್ಟ್ ಸ್ಪೆನ್ಸರ್ ಅವರ ವಿಚಾರದಲ್ಲಿ ಬರಿತಾ ಹೋಗುವಂಥದ್ದು. ಇನ್ನು ನಾವು ನೋಡಬೇಕಾಗಿರುವಂಥದ್ದು ನೋಡಿ, ಎಮಿಲೆ ಡರ್ಕಿಮ್. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಎಮಿಲೆ ಡರ್ಕಿಮ್ ಅವರು ಆತ್ಮಹತ್ಯೆಯ ಸಿದ್ಧಾಂತವನ್ನು ಹೇಳಿದರು. ಆತ್ಮಹತ್ಯೆಯ ಸಿದ್ಧಾಂತವನ್ನು ಬರೆದಿರುವಂಥವರು ಎಮಿಲೆ ಡರ್ಕಿಮ್ ಅವರು. ಇವರೆಲ್ಲಿದ್ದರು? ಇವರು ಕೂಡ ಫ್ರಾನ್ಸಿನ ಸಮಾಜಶಾಸ್ತ್ರಜ್ಞರು. ಅಗಸ್ಟ್ ಕಾಂಪ್ಟರ್ ಅವರು ಕೂಡ ಫ್ರಾನ್ಸಿನ ಸಮಾಜಶಾಸ್ತ್ರಜ್ಞರು. ಎಮಿಲೆ ಡರ್ಕಿಮ್ ಅವರು ಕೂಡ ಫ್ರಾನ್ಸಿನ ಸಮಾಜಶಾಸ್ತ್ರಜ್ಞರು. ಮೊದಲ ಅನುಭವಾತ್ಮಕ ಶಾಸ್ತ್ರವೆಂದು ಇದು ಪರಿಗಣಿಸಲಾಗಿದೆ. ಮೂಲ ಸಿದ್ಧಾಂತಗಳನ್ನು ಉತ್ತಮಪಡಿಸಲು ಅವರು ಸಂಗ್ರಹಿಸಿದ ಮಾಹಿತಿಯ ಆಧಾರದ ಮೇಲೆ ಡರ್ಕಿಮ್ನವರು ತಮ್ಮೆಲ್ಲರ ವಿಚಾರಗಳನ್ನು ಮಂಡಿಸಿದಾಗ, ಹೀಗಾಗಿ ಅವರನ್ನು ಆಧುನಿಕ ಸಮಾಜದ ಮೂಲ ಪಿತಾಮಹ ಎಂಬುದಾಗಿ ಕರೆಯುವುದುಂಟು. ಕಾಂಪ್ಟರ್ ಅವರು ಸಮಾಜಶಾಸ್ತ್ರಕ್ಕೆ ಬುನಾದಿ ಹಾಕಿದರು. ಡರ್ಕಿಮ್ ಅವರು ಅದನ್ನು ಮುಂದುವರಿಸಿ ಬೆಳೆಸಿದರು ಎಂದು ಹೇಳಲಾಗುತ್ತದೆ. ದಿ ರೂಲ್ಸ್ ಆಫ್ ಸೋಷಿಯಾಲಜಿಕ್ ಮೆಥಡ್ ಎನ್ನುವಂತಹ ಗ್ರಂಥವನ್ನು ಅವರು ಬರೆದಿದ್ದಾರೆ. ಯಾವುದು? ದಿ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೆಥಡ್. ದಿ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೆಥಡ್ ಎನ್ನುವಂತಹ ಡರ್ಕಿಮ್ ಅವರ ಗ್ರಂಥ ಸಮಾಜದ ಅಧ್ಯಯನಕ್ಕೆ ಅನುಸರಿಸುವ ವಿಧಾನದ ಪ್ರಾಮುಖ್ಯತೆಯನ್ನು ತಿಳಿಸುತ್ತದೆ. ಸಮಾಜಶಾಸ್ತ್ರೀಯ ಅನ್ವೇಷಣೆಗೆ ಸ್ಪಷ್ಟ ನಿಯಮಗಳು ಡರ್ಕಿಮ್ ರೂಪಿಸಿದ್ದಾರೆ. ಇದರಲ್ಲಿ 4 ಪಾಯಿಂಟ್ಸ್ಗಳನ್ನು ಕಾಣ್ಬೋದು. ಅಂದರೆ ಡರ್ಕಿಮ್ ಅವರು, ಎಮಿಲೆ ಡರ್ಕಿಮ್ ಅವರು ಆತ್ಮಹತ್ಯೆ ಸಿದ್ಧಾಂತವನ್ನು ಹೇಳಿರುವಂಥದ್ದು. ಆತ್ಮಹತ್ಯೆ ಸಿದ್ಧಾಂತದ ಬಗ್ಗೆ ಮತ್ತೆ ಪಾಯಿಂಟ್ಸ್ಗಳು ನಮಗೆ ಇದೆ. ಅದರಲ್ಲಿ ಸ್ವಾಭಿಮಾನದ ಆತ್ಮಹತ್ಯೆ, ಬೇರೆ ಬೇರೆ ಆತ್ಮಹತ್ಯೆಗಳು ಇವೆ. ಅದನ್ನು ನೋಡೋ ಮೊದಲು ಎಮಿಲೆ ಡರ್ಕಿಮ್ ಅವರ ಬಗ್ಗೆ ತಿಳ್ಕೊಳ್ಳೋ. 1. ಸಮೂಹ ವಾಸ್ತವತೆಯ ಅಧ್ಯಯನದ ಮೂಲಕ ಸಮಾಜಶಾಸ್ತ್ರದ ವಸ್ತುವಿಷಯನ್ನು ವ್ಯಾಖ್ಯಾನಿಸುವುದು. ಸಮೂಹ ವಾಸ್ತವತೆಯ ಅಧ್ಯಯನದ ಮೂಲಕ ಸಮಾಜಶಾಸ್ತ್ರದ ವಸ್ತು ವಿಷಯವನ್ನು ವ್ಯಾಖ್ಯಾನಿಸುವುದು. 2. ಸಾಮಾಜಿಕ ವಾಸ್ತವಾಂಶಗಳ ಅಧ್ಯಯನವು ಸಮಾಜದ ವಸ್ತು ವಿಷಯವಾಗಿದೆ. ಸಾಮಾಜಿಕ ವಾಸ್ತವಾಂಶಗಳ ಅಧ್ಯಯನವು ಸಮಾಜಶಾಸ್ತ್ರ ವಸ್ತು ವಿಷಯವಾಗಿದೆ. 3. ಅವಲೋಕನ ಶಕ್ತಿಯ ಮೇಲೆ ಸಮಾಜದ ಅಧ್ಯಯನ. ಅವಲೋಕನ ಶಕ್ತಿಯ ಮೇಲೆ ಸಮಾಜದ ಅಧ್ಯಯನ. 4. ಸಮಾಜಗಳ ವರ್ಗೀಕರಣವು ಅವುಗಳ ರಚನೆ ಮತ್ತು ಸಂಕೀರ್ಣತೆ ಆಧಾರದ ಮೇಲೆ ಆಗಿದೆ. ಸಮಾಜಗಳ ವರ್ಗೀಕರಣವು ಅವುಗಳ ರಚನೆ ಮತ್ತು ಸಂಕೀರ್ಣತೆ ಆಧಾರದ ಮೇಲೆ ಆಗಿರುವಂಥದ್ದು. ಇವಿಷ್ಟು ವಿಚಾರ ಎಮಿಲೆ ಡರ್ಕಿಮ್ನ ವಿಚಾರ ನೆನಪಲ್ಲಿಟ್ಕೊಳ್ಳಿ. ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಬೇಕಾಗಿರುವಂಥದ್ದು ಆತ್ಮಹತ್ಯೆಯ ಸಿದ್ಧಾಂತ. ಆತ್ಮಹತ್ಯೆಯ ಸಿದ್ಧಾಂತದಲ್ಲಿ 4 ಪ್ರಕಾರಗಳನ್ನು ಕಾಣ್ಬೋದು. 4 ಅಲ್ಲ, 3 ಪ್ರಕಾರಗಳು. 1. ಸ್ವಾಭಿಮಾನದ ಆತ್ಮಹತ್ಯೆ, ಪರಹಿತದ ಆತ್ಮಹತ್ಯೆ, ವೈಪರೀತ್ಯದ ಆತ್ಮಹತ್ಯೆ. ಒಂದು ಸ್ವಾಭಿಮಾನದ ಆತ್ಮಹತ್ಯೆ ಮಾಡುವಂಥದ್ದು, ಮತ್ತೊಂದು ಪರಹಿತರಿಗೋಸ್ಕರ, ಇನ್ನೊಬ್ಬರ ಒಂದು ಒಳಿತಿಗೋಸ್ಕರ ನಾವು ಆತ್ಮಹತ್ಯೆ ಮಾಡುವಂಥದ್ದು. ಈ ರೀತಿ ಪಾಯಿಂಟ್ಸ್ಗಳಲ್ಲಿ ಅದರ ವಿಚಾರಗಳಿರೋದ್ರಿಂದ ಆ ಪಾಯಿಂಟ್ಸ್ಗಳನ್ನೇ ನಾವು ಹೆಚ್ಚಾಗಿ ನೋಡ್ತಾ ಹೋಗಬೇಕು. ಪರಹಿತ ಆತ್ಮಹತ್ಯೆ, ವೈಪರೀತ್ಯ ಆತ್ಮಹತ್ಯೆ, ಸ್ವಾಭಿಮಾನದ ಆತ್ಮಹತ್ಯೆಯಾಗಿರುವಂಥದ್ದು. ಯಾವುದೆಲ್ಲ ಆತ್ಮಹತ್ಯೆಯ ವಿಧಗಳು? ಸ್ವಾಭಿಮಾನದ ಆತ್ಮಹತ್ಯೆ, ಪರಹಿತ ಆತ್ಮಹತ್ಯೆ, ಹಾಗೆ ವೈಪರೀತ್ಯದ ಆತ್ಮಹತ್ಯೆ. ಇವುಗಳನ್ನು ಬರೀರಿ. ಅಷ್ಟೇ ಅಲ್ಲದೆ ನಾವು ಎಮಿಲೆ ಡರ್ಕಿಮ್ಮರ್ ಅವರು ಸಮಾಜವನ್ನು 2 ಬಗೆಯಾಗಿ ವಿಂಗಡಿಸಿದ್ದಾರೆ. ಒಂದು ಸಂಕೀರ್ಣ ಸಮಾಜ, ಮತ್ತೊಂದು ಸರಳ ಸಮಾಜ. ಸಮಾಜವನ್ನು 2 ಬಗೆಗಳಲ್ಲಿ ಡರ್ಕಿಮ್ ವರ್ಗೀಕರಿಸಿದ್ದಾರೆ. ಯಾವುದೆಲ್ಲ? ಒಂದು ಸರಳ ಸಮಾಜ, ಮತ್ತೊಂದು ಸಂಕೀರ್ಣ ಸಮಾಜ ಅಂತ ವಿವರಿಸ್ತಾ ಹೋಗಿ. ಈ ಆತ್ಮಹತ್ಯೆ ಸಿದ್ಧಾಂತವನ್ನು ನೀವು ಪಾಯಿಂಟ್ಸ್ ಬರೆದು ಆ ಪಾಯಿಂಟ್ಸನ್ನು ವಿವರಿಸಬೇಕು. ಸ್ವಾಭಿಮಾನದ ಆತ್ಮಹತ್ಯೆ, ಪರಹಿತ ಆತ್ಮಹತ್ಯೆ, ವೈಪರೀತ್ಯದ ಆತ್ಮಹತ್ಯೆ, ಡಿವಿಷನ್ ಆಫ್ ಲೇಬರ್ ಇನ್ ಸೊಸೈಟಿ. ಮೊದಲಿಗೆ ನೀವೇನು ಮಾಡಬೇಕು? ಆ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ. ಪಾಯಿಂಟ್ಸ್ಗಳನ್ನು ಬರೆದ ನಂತರ ಆ ಪಾಯಿಂಟ್ಸ್ಗಳ ವಿವರಣೆಯನ್ನು ಮಾಡ್ತಾ ಹೋಗಬೇಕು. ಇನ್ನು ಬರುವಂತಹ ಹೋರಾಟಗಾರರು ಅಥವಾ ಮೂಲ ಪುರುಷರು ಕಾರ್ಲ್ ಮಾರ್ಕ್ಸ್. ಅವರು ಇಲ್ಲಿನ ಸಮಾಜಶಾಸ್ತ್ರಜ್ಞರು. ಕಾರ್ಲ್ ಮಾರ್ಕ್ಸ್ ಒಬ್ಬರು ಸಮಾಜಶಾಸ್ತ್ರಜ್ಞರಾಗಿ ಇಲ್ಲದಿದ್ದರೂ ಅವರು ಸಮಾಜಶಾಸ್ತ್ರಜ್ಞರಾಗಿರಲಿಲ್ಲ ಎನ್ನುವಂಥದ್ದು ಕೂಡ ನಮಗೆ ತಿಳಿದು ಬರ್ತದೆ. ಅಂದರೆ ಸ್ವಲ್ಪ ಸಮಯಗಳ ಕಾಲ ಸಮಾಜಶಾಸ್ತ್ರಜ್ಞರಾಗಿದ್ದರು. ಸಮಾಜಶಾಸ್ತ್ರೀಯವಾಗಿ ಕಾರ್ಲ್ ಮಾರ್ಕ್ಸ್ ಸಮಾಜವನ್ನು ನಾವು ಅರ್ಥ ಮಾಡಿಕೊಳ್ಳಲು ಕಾಣಿಕೆ ನೀಡಿದ್ದಾರೆ. ಅವರ ಬರಹಗಳು ಬಹಳಷ್ಟು ಸಂಖ್ಯೆಯ ಸಮಾಜಶಾಸ್ತ್ರಜ್ಞರು ಪ್ರಭಾವಿಸಿದೆ. ಅವರ ಬರವಣಿಗೆಗಳನ್ನು ಕೆಲವರು ಬೆಂಬಲಿಸಿದರೆ ಹಲವರು ತೀಕ್ಷ್ಣವಾಗಿ ಟೀಕಿಸಿದ್ದಾರೆ. ಸಮಾಜದ ಬದಲಾಗುತ್ತಿರುವ ಸ್ವರೂಪವು ಮಾರ್ಕ್ಸ್ ರವರ ಭೌತಿಕ ಬರಹಗಳ ಪ್ರಧಾನ ಕೇಂದ್ರವಾಗಿದೆ. ಆರ್ಥಿಕ ಜೀವನ ಮತ್ತು ಸಾಮಾಜಿಕ ಸಂಸ್ಥೆಗಳ ನಡುವಿನ ಸಂಬಂಧದ ಮೇಲೆ
ಅವರ ಅಭಿಪ್ರಾಯಗಳು ಅತ್ಯವಶ್ಯಕವಾಗಿ ಆಧಾರವಾಗಿದೆ. ಮಾರ್ಕ್ಸ್ ರವರ ಭೌತಿಕ ಮತ್ತು ರಾಜಕೀಯ ಬರಹಗಳಲ್ಲಿ ಫ್ರೆಡರಿಕ್ ಏಂಜಲ್ಸ್ನವರು ಮ್ಯಾಕ್ಸ್ ಅವರಿಗೆ ಸಹಾಯ ಮಾಡಿದ್ದಾರೆ. ಇದು ಕಾರ್ಲ್ ಮಾರ್ಕ್ಸ್. ಅವರು ಯಾವುದರ ಬಗ್ಗೆ ಹೇಳಿದರು? ನಮಗೆ ವರ್ಗ ಹೋರಾಟ ಸಿದ್ಧಾಂತದ ಬಗ್ಗೆ ಹೇಳಿದರು. ನೆನಪಲ್ಲಿ ಇಟ್ಕೊಳ್ಬೇಕು ನೀವು. ವರ್ಗ ಹೋರಾಟ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಕಾರ್ಲ್ ಮಾರ್ಕ್ಸ್ ಅವರು ತಮ್ಮ ಸಿದ್ಧಾಂತದಲ್ಲಿ ವರ್ಗ ಹೋರಾಟ ಸಿದ್ಧಾಂತವನ್ನು ತಿಳಿಸ್ತಾರೆ. ವರ್ಗ ಹೋರಾಟ ಸಿದ್ಧಾಂತದಲ್ಲಿ ಪಾಯಿಂಟ್ಸ್ ಇದೆ. ವರ್ಗ ಹೋರಾಟ ಸಿದ್ಧಾಂತದಲ್ಲಿ ಸಮಾಜವನ್ನು ವರ್ಗೀಕರಣವನ್ನು ಮಾಡಲಾಗಿದೆ. ಸಮಾಜವನ್ನು ಬೇರೆ ಬೇರೆ ರೀತಿಯಲ್ಲಿ ವರ್ಗೀಕರಣ ಮಾಡಲಾಗಿದೆ. ಒಂದು ಪ್ರಾಚೀನ ಸಮತಾವಾದದ ಹಂತ. ಎರಡು ಪುರಾತನ ಸಮಾಜ. ಪ್ರಾಚೀನ ಸಮಾಜವಾದದ ಹಂತ, ಪುರಾತನ ಸಮಾಜ, ಉಳಿಗಮಾನ್ಯ ಸಮಾಜ, ಬಂಡವಾಳಶಾಹಿ ಸಮಾಜ, ಆಧುನಿಕ ಸಮತಾವಾದದ ಸಮಾಜ. ಬಂಡವಾಳಶಾಹಿ ಸಮಾಜ, ಉಳಿಗಮಾನ್ಯ ಸಮಾಜ, ಪುರಾತನ ಸಮಾಜ, ಪ್ರಾಚೀನ ಸಮತಾವಾದದ ಹಂತ. ಇದಿಷ್ಟು ನಾವು ಕಾರ್ಲ್ ಮಾರ್ಕ್ಸ್ ರವರ ಬಗ್ಗೆ ಬರೆಯಬೇಕು. ಕಾರ್ಲ್ ಮಾರ್ಕ್ಸ್ ಅವರಲ್ಲಿ ನಾವು ಬರೀಬೇಕಾಗಿರುವಂಥದ್ದು ವರ್ಗ ಹೋರಾಟ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಅವರು ಸಮಾಜವನ್ನು 4 ವರ್ಗೀಕರಣ ಮಾಡಿದ್ದಾರೆ. ಪ್ರಾಚೀನ ಸಮತಾವಾದದ ಹಂತ, ಪುರಾತನ ಸಮಾಜ, ಉಳಿಗಮಾನ್ಯ ಸಮಾಜ, ಬಂಡವಾಳಶಾಹಿ ಸಮಾಜ, ಆಧುನಿಕ ಸಮತಾವಾದದ ಸಮಾಜ. ಇವಿಷ್ಟು ಕಾರ್ಲ್ ಮಾರ್ಕ್ಸ್ ಅವರ ಬಗ್ಗೆ ನಾವು ಓದಿರುವಂಥದ್ದು. ಇನ್ನು ಬರುವಂತಹ ಸಮಾಜಶಾಸ್ತ್ರಜ್ಞರು ಅಥವಾ ಮೂಲ ಪುರುಷ ಮ್ಯಾಕ್ಸ್ ವೆಬ್ಬರ್. ಇವರು ಯಾವುದರ ಬಗ್ಗೆ ಹೇಳಿದರು? ಅವರು ಎಲ್ಲಿನ ಸಮಾಜಶಾಸ್ತ್ರಜ್ಞರು? ಮ್ಯಾಕ್ಸ್ ವೆಬ್ಬರ್ ಅವರು ಜರ್ಮನ್ ಸಮಾಜಶಾಸ್ತ್ರಜ್ಞರು. ಅವರು ಸಾಮಾಜಿಕ ಕ್ರಿಯೆ 4 ಬಗೆಗಳ ಬಗ್ಗೆ ತಿಳಿಸಿದ್ದಾರೆ. ಸಾಮಾಜಿಕ ಕ್ರಿಯೆಯಲ್ಲಿ 4 ಬಗೆಗಳ ನಡುವೆ ಸಾಮಾಜಿಕ ಕ್ರಿಯೆಯ 4 ಬಗೆಗಳ ನಡುವೆ ಇರುವಂಥ ವ್ಯತ್ಯಾಸಗಳನ್ನು ಹೇಳುವಂಥದ್ದು. 1 ಸಾಂಪ್ರದಾಯಿಕ ಅಧಿಕಾರ, 2 ಭಾವನಾತ್ಮಕ ಕ್ರಿಯೆ, 3 ಮೌಲ್ಯಾಧಾರಿತ ಕ್ರಿಯೆ, 4 ಗುರಿ ನಿರ್ಧರಿತ ಕ್ರಿಯೆ. ಮ್ಯಾಕ್ಸ್ ವೆಬ್ಬರ್ ಅವರ ಸಾಮಾಜಿಕ ಕ್ರಿಯೆ 4 ಬಗೆಗಳ ನಡುವೆ ವ್ಯತ್ಯಾಸಗಳು: 1 ಸಾಂಪ್ರದಾಯಿಕ ಅಧಿಕಾರ, 2 ಭಾವನಾತ್ಮಕ ಕ್ರಿಯೆ, 3 ಮೌಲ್ಯಾಧಾರಿತ ಕ್ರಿಯೆ. ಮೌಲ್ಯಾಧಾರಿತ ಕ್ರಿಯೆ, 4 ಗುರಿ ನಿರ್ಧರಿತ ಕ್ರಿಯೆ. ಈ 4 ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ಮ್ಯಾಕ್ಸ್ ವೆಬ್ಬರ್ನ ಬಗ್ಗೆ ಬರಿತಾ ಹೋಗಿ. ಗುರಿ ನಿರ್ಧರಿತ ಕ್ರಿಯೆ. ಮ್ಯಾಕ್ಸ್ ವೆಬ್ಬರ್ ಅವರು ಕಾರ್ಲ್ ಮಾರ್ಕ್ಸ್ ಅವರು ವರ್ಗ ಹೋರಾಟ ಸಿದ್ಧಾಂತವನ್ನು ಹೇಳಿದರು. ಮ್ಯಾಕ್ಸ್ ವೆಬ್ಬರ್ ಅವರು ನೌಕರಶಾಹಿತ್ವದ ಬಗ್ಗೆ ವಿವರಿಸಿದವರು. ನೌಕರಶಾಹಿತ್ವದ ಬಗ್ಗೆ ತಿಳಿಸಿಕೊಟ್ಟವರು ಮ್ಯಾಕ್ಸ್ ವೆಬ್ಬರ್ ಅವರು. ದತ್ತಾಧಿಕಾರದ ಪ್ರಾಮುಖ್ಯತೆ ಬಗೆಗೆ ಮ್ಯಾಕ್ಸ್ ವೆಬ್ಬರ್ ತಮ್ಮ ಜ್ಞಾನಕ್ಕೆ ಕೊಡುಗೆ ನೀಡಿದ್ದಾರೆ. ದತ್ತಾಧಿಕಾರವು ಅಧಿಕಾರಕ್ಕೆ ಸಂಬಂಧಿಸಿದೆ ಎಂದು ವೆಬ್ಬರ್ ಹೇಳಿದ್ದಾರೆ. ದತ್ತಾಧಿಕಾರಿಯ 3 ಬಗೆಗಳನ್ನು ವೆಬ್ಬರ್ ಗುರುತಿಸಿದ್ದಾರೆ. ಅವು: 1 ಸಾಂಪ್ರದಾಯಿಕ ದತ್ತಾಧಿಕಾರ. ಈಗ ದತ್ತಾಧಿಕಾರದ ಬಗ್ಗೆ ಪ್ರಾಮುಖ್ಯತೆಯ ಬಗ್ಗೆ ಅವರು ತಿಳಿಸುವಂಥದ್ದು ಮ್ಯಾಕ್ಸ್ ವೆಬ್ಬರ್ ಅವರು ದತ್ತಾಧಿಕಾರದ ಪ್ರಾಮುಖ್ಯತೆಯ ಬಗ್ಗೆ ಮ್ಯಾಕ್ಸ್ ವೆಬ್ಬರ್ ತಮ್ಮ ಜ್ಞಾನಕ್ಕೆ ಕೊಡುಗೆ ನೀಡಿದ್ದಾರೆ. ದತ್ತಾಧಿಕಾರವು ಅಧಿಕಾರಕ್ಕೆ ಸಂಬಂಧಿಸಿದೆ ಎಂದು ವೆಬ್ಬರ್ ಹೇಳುತ್ತಾರೆ. ದತ್ತಾಧಿಕಾರವು ಅಧಿಕಾರಕ್ಕೆ ಸಂಬಂಧಿಸಿದೆ ಅಂತ ಹೇಳ್ತಾರೆ. ಅದರಲ್ಲಿ ಅವರು 3 ಬಗೆಗಳ ಬಗ್ಗೆ ಹೇಳ್ತಾರೆ. 1 ಸಾಂಪ್ರದಾಯಿಕ ದತ್ತಾಧಿಕಾರ, 2 ವೈಚಾರಿಕ ದತ್ತಾಧಿಕಾರ. ಸಾಂಪ್ರದಾಯಿಕ ದತ್ತಾಧಿಕಾರ, ವೈಚಾರಿಕ ದತ್ತಾಧಿಕಾರ, ಸೃಜನಶೀಲ ದತ್ತಾಧಿಕಾರ. ಈ 3 ಪಾಯಿಂಟ್ಸ್ಗಳನ್ನು ನೀವು ಅದರಲ್ಲಿ ಬರಿತಾ ಹೋಗಬೇಕು. ಮ್ಯಾಕ್ಸ್ ವೆಬ್ಬರ್ ಅಂತ ಬಂದಾಗ ಅವರು ಸಾಮಾಜಿಕ ಕ್ರಿಯೆ 4 ಬಗೆಗಳನ್ನು ಮಾಡಿದ್ದಾರೆ. ಸಾಂಪ್ರದಾಯಿಕ ಅಧಿಕಾರ, ಭಾವನಾತ್ಮಕ ಕ್ರಿಯೆ, ಮೌಲ್ಯಾಧಾರಿತ ಕ್ರಿಯೆ, ಗುರಿ ನಿರ್ಧರಿತ ಕ್ರಿಯೆ. ಆ ಪಾಯಿಂಟ್ಸ್ಗಳನ್ನು ಬರೀರಿ. ಆ ಪಾಯಿಂಟ್ಸಲ್ಲಿ ವಿವರಣೆಯನ್ನು ಕೊಡುವಷ್ಟು ನಮಗೆ ಗೊತ್ತಾಗ್ತದೆ. ಸಾಂಪ್ರದಾಯಿಕ ಅಧಿಕಾರ ಅಂದರೆ ಭಾವನೆ ಇರುವಂಥ ಭಾವನಾತ್ಮಕ, ಮೌಲ್ಯಾಧಾರಿತ, ಗುರಿ ನಿರ್ಧರಿತ, ಇದನ್ನೆಲ್ಲ ನಾವು ಬರಿತಾ ಹೋಗ್ಬೋದು. ಒಂದು ವೇಳೆ ನಿಮಗೆ ಆ ರೀತಿ ಬರೀಲಿಕ್ಕೆ ಆಗ್ತಾ ಇಲ್ಲ ಅಂತಾದರೆ ನೀವು ಪಾಯಿಂಟ್ಸನ್ನು ಕಲಿಬೇಕಾದ್ರೆ ಅದರೊಳಗೆ ವಿವರಣೆ ಏನು ಕೊಟ್ಟಿದ್ದಾರೆ ಅಂತ ಓದ್ಕೊಳ್ಳಿ. ನಿಮಗೆ ಅರ್ಥ ಆದ ರೀತಿಯಲ್ಲಿ 1 ಸಾಲನ್ನಾದರೂ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಬೋದು. ಮ್ಯಾಕ್ಸ್ ವೆಬ್ಬರ್ ಅವರು ನೌಕರಶಾಹಿತ್ವದ ಬಗ್ಗೆ ಹೇಳಿದ್ದಾರೆ. 2 ದತ್ತಾಧಿಕಾರ, ಸಾಂಪ್ರದಾಯಿಕ ದತ್ತಾಧಿಕಾರ ಮತ್ತು ವೈಚಾರಿಕ ದತ್ತಾಧಿಕಾರ.
3 ಸೃಜನಶೀಲ ದತ್ತಾಧಿಕಾರ. ಒಟ್ಟು 3 ದತ್ತಾಧಿಕಾರ: ಸಾಂಪ್ರದಾಯಿಕ ದತ್ತಾಧಿಕಾರ, ವೈಚಾರಿಕ ದತ್ತಾಧಿಕಾರ, ಹಾಗೆ ಸೃಜನಶೀಲ ದತ್ತಾಧಿಕಾರ. ಇನ್ನು ಬರುವಂಥ ಸಮಾಜಶಾಸ್ತ್ರಜ್ಞರು ಇವಿಷ್ಟು ಜನರು ಮೂಲ ಪುರುಷರು. ಯಾರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡೆವು? ಮ್ಯಾಕ್ಸ್ ವೆಬರ್ ಮೂಲ ಪುರುಷರ ಬಗ್ಗೆ ತಿಳ್ಕೊಳ್ಬೇಕಾದ್ದು ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸ್ಕಿಪ್ ಮಾಡಬೇಡಿ, ತುಂಬಾ ಸುಲಭ ಇದೆ. ನಾನು ಹೇಳಿದ ರೀತಿಯಲ್ಲಿ ಓದ್ಕೊಳ್ತಾ ಹೋಗಿ, ಆವಾಗ ನಿಮಗೆ ಅದು ನೆನಪಲ್ಲಿ ಉಳಿತದೆ. ಮ್ಯಾಕ್ಸ್ ವೆಬ್ಬರ ಬಗ್ಗೆ ಕೂಡ ತಿಳ್ಕೊಂಡೆವು. ಅಗಸ್ಟ್ ಕಾಮ್ಟರ್ ಅವರ ಬಗ್ಗೆ ತಿಳ್ಕೊಂಡೆವು. ಅವರು ಕಣ್ಣಾರೆ 2 ಕ್ರಾಂತಿಯನ್ನು ನೋಡ್ತಾರೆ, ಫ್ರಾನ್ಸಿನ ಕ್ರಾಂತಿ ಮತ್ತು ಕೈಗಾರಿಕಾ ಕ್ರಾಂತಿಯನ್ನು ನೋಡ್ತಾರೆ. ಅವರು ಯಾವ ಪ್ರಗತಿಯ ಸಿದ್ಧಾಂತ ಬಗ್ಗೆ ಹೇಳ್ತಾರೆ. 3 ಸಿದ್ಧಾಂತಗಳನ್ನು, 3 ಹಂತಗಳಿದೆ ಅದರಲ್ಲಿ. ಪ್ರಗತಿ ಸಿದ್ಧಾಂತವನ್ನು ಮಾಡ್ತಾರೆ, ಅದರಲ್ಲಿ 3 ಹಂತಗಳು ಮಾಡ್ತಾರೆ. ಆ 3 ಹಂತಗಳನ್ನು ನಾವು ಬರಿತಾ ಹೋಗಬೇಕು. ಒಂದು ಇದರಲ್ಲಿ ಯಾವುದೆಲ್ಲ ಹಂತ? 1 ಮತಧರ್ಮಶಾಸ್ತ್ರೀಯ ಹಂತ, 2 ಅಮೂರ್ತ ಹಂತ, 3 ವಾಸ್ತವತಾ ಹಂತವನ್ನು ಬರೀಬೇಕು. ಮತಧರ್ಮಶಾಸ್ತ್ರೀಯ ಹಂತ: ಪುರೋಹಿತರು ಮತ್ತು ಸೈನಿಕರು ಅದನ್ನು ಪ್ರಭುತ್ವವನ್ನು ಸಾಧಿಸ್ತಾರೆ. ಮೊದಲ ಹಂತದಲ್ಲಿ ಮಾನವನ ಮನಸ್ಸು, ದೇವರು, ಎಲ್ಲ ಅಂಶಗಳನ್ನು ದೇವರ ಆಶೀರ್ವಾದದ ಫಲ ಅಂತ ಅವರು ವಿವರಿಸುವಂಥದ್ದು. ಎರಡನೆಯದಾಗಿ ಅಮೂರ್ತ ಹಂತ. ಮತಧರ್ಮಶಾಸ್ತ್ರೀಯ ಹಂತದಲ್ಲಿ ವಸ್ತುದೇವತಾ ಆರಾಧನೆ, ಬಹುದೇವತಾ ಆರಾಧನೆ, ಏಕದೇವತಾರಾಧನೆಯನ್ನು ಮಾಡ್ತಾಯಿದ್ರು. ಅಮೂರ್ತ ಹಂತ ಎಲ್ಲದರಲ್ಲೂ ದೇವರಿದ್ದಾರೆ ಎನ್ನುವಂಥದ್ದನ್ನು ಹೇಳ್ತಾ ಇದ್ರು. ಮನಸ್ಥಿತಿ ಇದು ಆಗಿತ್ತು ಆವಾಗ ಚರ್ಚ್ಮೆನ್ ಮತ್ತು ವಕೀಲರು ಪ್ರಭುತ್ವವನ್ನು ಸಾಧಿಸ್ತಾರೆ. 3ನೇದು ವಾಸ್ತವತಾ ಹಂತ. ಈ ವಾಸ್ತವಂತಹ ಹಂತ ಕೊನೆಯದಾದಂತಹ ಹಂತ. ಇಲ್ಲಿ ಕೈಗಾರಿಕೋದ್ಯಮಿಗಳು ಮತ್ತು ವಿಜ್ಞಾನಿಗಳು ಪ್ರಭುತ್ವವನ್ನು ಸಾಧಿಸುವಂಥದ್ದು. ವಾಸ್ತವತಾ ಹಂತವು ಬೆಳವಣಿಗೆಯಲ್ಲಿನ ಕೊನೆಯ ಹಂತವಾಗಿದ್ದು, ಇಲ್ಲಿ ಸೃಷ್ಟಿಯ ಪ್ರತಿಯೊಂದು ವಿಚಾರಗಳು ವೈಜ್ಞಾನಿಕ ನಿಯಮಗಳ ಸಹಾಯದೊಂದಿಗೆ ವಿವರಿಸಲ್ಪಡುತ್ತದೆ. ಅಗಸ್ಟ್ ಕಾಮ್ಟರ್ ಅವರು ಈ ರೀತಿ ಪ್ರಗತಿಯ ಸಿದ್ಧಾಂತವನ್ನು ತಿಳಿಸ್ತಾರೆ. ಅದರ ಜೊತೆಗೆ ಮುಖ್ಯವಾಗಿ ಸಾಮಾಜಿಕ ಗತಿಶಾಸ್ತ್ರ, ಸಾಮಾಜಿಕ ಸ್ಥಿತಿಶಾಸ್ತ್ರ, ಸಾಮಾಜಿಕ ಗತಿಶಾಸ್ತ್ರ ಎನ್ನುವಂಥ 2 ವಿಂಗಡಣೆಗಳನ್ನು ಕೂಡ ಮಾಡ್ತಾರೆ. ಮುಖ್ಯವಾಗಿ ಅವುಗಳಲ್ಲಿ ಬೌದ್ಧಿಕ ಪ್ರಗತಿ, ಬೌದ್ಧಿಕ ಪ್ರಗತಿ, ನೈತಿಕ ಪ್ರಗತಿಯಂತಹ ವಿಷಯಗಳಲ್ಲಿರುವಂಥದ್ದು. ಇನ್ನು ಹರ್ಬರ್ಟ್ ಸ್ಪೆನ್ಸರ್ ಅವರು ಅಗಸ್ಟ್ ಕಾಮ್ಟರ್ ಅವರು ಫ್ರಾನ್ಸಿನ ಸಮಾಜಶಾಸ್ತ್ರಜ್ಞರು. ಹರ್ಬರ್ಟ್ ಸ್ಪೆನ್ಸರ್ ಅವರು ಬ್ರಿಟನ್ನಿನ ಸಮಾಜಶಾಸ್ತ್ರಜ್ಞರು. ಅವರು ಮುಖ್ಯವಾಗಿ 3 ಕೊಡುಗೆಯನ್ನು ಅವರು ಕೊಡ್ತಾರೆ. 1 ಜೈವಿಕ ಸಾದೃಶ್ಯತೆ, 2 ವಿಕಾಸಾತ್ಮಕ ಸಿದ್ಧಾಂತ, 3 ಸಾಮಾಜಿಕ ಡಾರ್ವಿನ್ವಾದ. ಜೈವಿಕ ಸಾದೃಶ್ಯತೆ, ವಿಕಾಸಾತ್ಮಕ ಸಿದ್ಧಾಂತ, ಸಾಮಾಜಿಕ ಡಾರ್ವಿನ್ವಾದ. ಅಷ್ಟೇ ಅಲ್ಲದೆ ರಾಜ್ಯದ ಅಭಿವೃದ್ಧಿಯ ಮೂಲಕ ಸೈನಿಕ ರಾಜ್ಯ, ಕೈಗಾರಿಕಾ ರಾಜ್ಯ, ನೈತಿಕ ರಾಜ್ಯದ ಬಗ್ಗೆ ಹರ್ಬರ್ಟ್ ಸ್ಪೆನ್ಸರ್ ಅವರು ತಿಳಿಸ್ತಾರೆ. ನಂತರ ಬರುವಂಥದ್ದು ಎಮಿಲೆ ಡರ್ಕಿಮ್ ಅವರು ಫ್ರಾನ್ಸಿನ ಸಮಾಜಶಾಸ್ತ್ರಜ್ಞರು. ಆತ್ಮಹತ್ಯೆ ಸಿದ್ಧಾಂತವನ್ನು ಮಾಡಿದವರು ಎಮಿಲೆ ಡರ್ಕಿಮ್. ಇಲ್ಲಿ ಅವರು ಮುಖ್ಯವಾಗಿ 3 ಕೊಡುಗೆಗಳ ಬಗ್ಗೆ ಹೇಳ್ತಾರೆ. 1 ಸಮೂಹ ವಾಸ್ತವತೆಯ ಅಧ್ಯಯನದ ಮೂಲಕ ಸಮಾಜಶಾಸ್ತ್ರದ ವಸ್ತು ವಿಷಯವನ್ನು ವ್ಯಾಖ್ಯಾನಿಸುವುದು. 2 ಸಾಮಾಜಿಕ ವಾಸ್ತವಾಂಶಗಳ ಅಧ್ಯಯನವು ಸಮಾಜಶಾಸ್ತ್ರ ವಸ್ತು ವಿಷಯವಾಗಿದೆ. 3 ಅವಲೋಕನ ಶಕ್ತಿಯ ಮೇಲೆ ಸಮಾಜದ ಅಧ್ಯಯನ. 4 ಸಮಾಜಗಳ ವರ್ಗೀಕರಣವು ಅವುಗಳ ರಚನೆ ಮತ್ತು ಸಂಕೀರ್ಣತೆಯ ಆಧಾರದ ಮೇಲೆ ಆಗಿರುವಂಥದ್ದು. ಆತ್ಮಹತ್ಯೆ ಸಿದ್ಧಾಂತದಲ್ಲಿ ಸಾಮಾಜಿಕ ವಾಸ್ತವಾಂಶದಲ್ಲಿ ಬಾಹ್ಯತೆ ಮತ್ತು ನಿರ್ಬಂಧತೆ. ಆತ್ಮಹತ್ಯೆ ಸಿದ್ಧಾಂತದಲ್ಲಿ ಸ್ವಾಭಿಮಾನದ ಆತ್ಮಹತ್ಯೆ, ಪರಹಿತ ಆತ್ಮಹತ್ಯೆ, ವೈಪರೀತ್ಯದ ಆತ್ಮಹತ್ಯೆ ಎನ್ನುವಂಥ 3 ಪಾಯಿಂಟ್ಸ್ಗಳನ್ನು ಕಾಣ್ಬೋದು. ಇನ್ನು ಸಮಾಜಗಳ ಬಗ್ಗೆ ಅವರು 2 ವರ್ಗೀಕರಣ ಮಾಡಿದ್ದಾರೆ ಎಮಿಲೆ ಡರ್ಕಿಮ್: ಸರಳ ಸಮಾಜ ಮತ್ತು ಸಂಕೀರ್ಣ ಸಮಾಜ ಎನ್ನುವಂಥದ್ದು. ಇನ್ನು ಕಾರ್ಲ್ ಮಾರ್ಕ್ಸ್ ರವರು ವರ್ಗ ಹೋರಾಟ ಸಿದ್ಧಾಂತವನ್ನು ತಿಳಿಸಿದವರು. ವರ್ಗ ಹೋರಾಟ ಸಿದ್ಧಾಂತವನ್ನು ಮಾಡಿದವರು ಕಾರ್ಲ್ ಮಾರ್ಕ್ಸ್ ರವರು. ಮ್ಯಾಕ್ಸ್ ವೆಬ್ಬರ್ ಅವರು ಏನು ಮಾಡ್ತಾರೆ? ನೌಕರಶಾಹಿತ್ವದ ಬಗ್ಗೆ ಹೇಳಿದವರು ಮ್ಯಾಕ್ಸ್ ವೆಬ್ಬರ್. ಈಗ ಕಾರ್ಲ್ ಮಾರ್ಕ್ಸ್ ಅವರು ವರ್ಗ ಹೋರಾಟ ಸಿದ್ಧಾಂತ ಬಗ್ಗೆ ಹೇಳ್ತಾರೆ. ಇದರಲ್ಲಿ ಮುಖ್ಯವಾಗಿ ಅವರು ಸಮಾಜವನ್ನು 4 ವರ್ಗೀಕರಣ ಮಾಡ್ತಾರೆ. ಪ್ರಾಚೀನ ಸಮತಾವಾದದ ಹಂತ, ಪುರಾತನ ಸಮಾಜ, 3 ಉಳಿಗಮಾನ್ಯ ಸಮಾಜ, 4 ಬಂಡವಾಳಶಾಹಿ ಸಮಾಜ, 5 ಆಧುನಿಕ ಸಮಾಜವಾದದ ಸಮಾಜ ಎನ್ನುವಂತಹ ಸಮಾಜವನ್ನು ವರ್ಗೀಕರಣವನ್ನು ಮಾಡ್ತಾರೆ. ಅದನ್ನಷ್ಟು ವಿವರಿಸಿದರೆ ಸಾಕು. ಕಾರ್ಲ್ ಮಾರ್ಕ್ಸ್ ಅವರು ವರ್ಗ ಹೋರಾಟ ಸಿದ್ಧಾಂತವನ್ನು ಮಾಡಿದರು ಅಂತ ಬರೆಯಿರಿ.
ಅವರು ಸಮಾಜಶಾಸ್ತ್ರಜ್ಞರಾಗಿಲ್ಲದಿದ್ದರೂ ಕೂಡ ಕಾರ್ಲ್ ಮಾರ್ಕ್ಸ್ರವರು ಸಮಾಜಶಾಸ್ತ್ರಜ್ಞರಲ್ಲ. ಆದರೆ ಕಾರ್ಲ್ ಮಾರ್ಕ್ಸ್ರವರು ಸಮಾಜಶಾಸ್ತ್ರಜ್ಞರಾಗಿಲ್ಲದಿದ್ದರೂ ಕೂಡ ಅವರ ಹೆಚ್ಚಿನ ಒಂದು ಬರವಣಿಗೆಗಳಿರ್ಬೋದು, ಅವರ ಸ್ವರೂಪದಲ್ಲಿ ಸಮಾಜಶಾಸ್ತ್ರೀಯವಾಗಿದೆ. ಕಾರ್ಲ್ ಮಾರ್ಕ್ಸ್ ಸಮಾಜವನ್ನು ತಾವು ಅರ್ಥ ಮಾಡಿಕೊಳ್ಳಲು ಕಾಣಿಕೆ ನೀಡಿದ್ದಾರೆ. ಅವರ ಬರಹಗಳು ಬಹಳಷ್ಟು ಸಂಖ್ಯೆಯ ಸಮಾಜಶಾಸ್ತ್ರಜ್ಞರನ್ನು ಪ್ರಭಾವಿಸಿದೆ. ಅವರ ಬರವಣಿಗೆಗಳನ್ನು ಕೆಲವರು ಬೆಂಬಲಿಸಿದರೆ, ಹಲವು ತೀಕ್ಷ್ಣವಾಗಿ ಟೀಕಿಸಿದ್ದಾರೆ. ಕಾರ್ಲ್ ಮಾರ್ಕ್ಸ್ರವರು ವರ್ಗ ಹೋರಾಟ ಸಿದ್ಧಾಂತವನ್ನು ಮಾಡ್ತಾರೆ. ಅವರು ಸಮಾಜವನ್ನು ಈ ರೀತಿ ವರ್ಗೀಕರಣ ಮಾಡ್ತಾರೆ: ಪ್ರಾಚೀನ ಸಮತಾವಾದದ ಹಂತ, ಪುರಾತನ ಹಂತ, ಉಳಿಗಮಾನ್ಯ ಸಮಾಜದ ಹಂತ, ಬಂಡವಾಳಶಾಹಿ ಸಮಾಜದ ಹಂತ, ಆಧುನಿಕ ಸಮಾಜವಾದದ ಸಮಾಜ, ಆಧುನಿಕ ಸಮತಾವಾದದ ಸಮಾಜವಾಗಿರುವಂಥದ್ದು. ಇನ್ನು ಮ್ಯಾಕ್ಸ್ ವೆಬ್ಬರ್ ಅಂತ ಬಂದಾಗ ಸಾಮಾಜಿಕ ಕ್ರಿಯೆಗಳ 4 ವರ್ಗೀಕರಣವನ್ನು ಮಾಡ್ತಾರೆ. ಮ್ಯಾಕ್ಸ್ ವೆಬ್ಬರ್ ಅವರು ಜರ್ಮನಿಯ ಸಮಾಜಶಾಸ್ತ್ರಜ್ಞರು. ಮ್ಯಾಕ್ಸ್ ವೆಬ್ಬರ್ ಅವರು ಜರ್ಮನ್ ಸಮಾಜಶಾಸ್ತ್ರಜ್ಞರು. ಅವರು ಸಾಮಾಜಿಕ ಕ್ರಿಯೆ 4 ಬಗೆಗಳ ನಡುವೆ ವ್ಯತ್ಯಾಸವನ್ನು ಹೇಳ್ತಾರೆ. 1 ಸಾಂಪ್ರದಾಯಿಕ ಅಧಿಕಾರ, 2 ಭಾವನಾತ್ಮಕ ಕ್ರಿಯೆ, 3 ಮೌಲ್ಯಾಧಾರಿತ ಕ್ರಿಯೆ, 4 ಗುರಿ ನಿರ್ಧರಿತ ಕ್ರಿಯೆ. ಸಾಂಪ್ರದಾಯಿಕ ಅಧಿಕಾರ, ಭಾವನಾತ್ಮಕ ಕ್ರಿಯೆ, ಮೌಲ್ಯಾಧಾರಿತ ಕ್ರಿಯೆ, ಗುರಿ ನಿರ್ಧರಿತ ಕ್ರಿಯೆ ಎನ್ನುವಂಥದ್ದು ಮ್ಯಾಕ್ಸ್ ವೆಬ್ಬರ್ ಅವರು ಮುಖ್ಯವಾಗಿ ನೌಕರಶಾಹಿತ್ವದ ಬಗ್ಗೆ ಹೇಳ್ತಾರೆ. ದತ್ತಾಧಿಕಾರದ ಪ್ರಾಮುಖ್ಯತೆಯ ಬಗ್ಗೆ ಮ್ಯಾಕ್ಸ್ ವೆಬ್ಬರ್ ಅವರು ಹೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ 3 ದತ್ತಾಧಿಕಾರ ಇದೆ. ಯಾವುದೆಲ್ಲ? ಸಾಂಪ್ರದಾಯಿಕ ದತ್ತಾಧಿಕಾರ, ವೈಚಾರಿಕ ದತ್ತಾಧಿಕಾರ, ಸೃಜನಶೀಲ ದತ್ತಾಧಿಕಾರ ಎನ್ನುವಂಥ 3 ಪಾಯಿಂಟ್ಸ್ಗಳನ್ನು ನೋಡ್ಬೋದು. ಇವಿಷ್ಟು ನಮ್ಮ ಮೂಲ ಪುರುಷರು ಹೇಳಿರುವಂತಹ ವಿಚಾರ ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಘಟಕ. 3 ಮೂಲ ಪುರುಷರಲ್ಲಿ ಯಾರಾದರೂ ಒಬ್ಬರ ಬಗ್ಗೆ ಪ್ರಶ್ನೆ ಬಂದೇ ಬರ್ತದೆ. 1 ಅಥವಾ 2 ಪ್ರಶ್ನೆಗಳು ಈ ಮೂಲ ಪುರುಷರು ಏನೆಂತಾರೆ ಎನ್ನುವಂಥ ಘಟಕದಿಂದ ಕೇಳ್ತಾರೆ ಸ್ನೇಹಿತರೆ. ಅದನ್ನು ಸರಿಯಾಗಿ ನೋಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳನ್ನು, ಮತ್ತಷ್ಟು ಮುಖ್ಯವಾದಂತಹ ಪ್ರಶ್ನೆಗಳನ್ನಷ್ಟೇ ನಾವು ವಿವರಣೆಯನ್ನು ತಿಳಿತಾ ಹೋಗುವ. ಬ್ಲಾಕ್ 1ರಲ್ಲಿ ಘಟಕ 1 ಸಂಪೂರ್ಣವಾಗಿ ಓದ್ಕೊಳ್ಳಿ. ಘಟಕ 3 ಕೂಡ ಹಾಗೆ ಸಂಪೂರ್ಣವಾಗಿ ಓದ್ಕೊಳ್ಳಿ. ಘಟಕ 2 ಸಾಮಾಜಿಕ ಬೆಳವಣಿಗೆ ಅಂತ ಬರ್ತದಲ್ವ, ಇದರಲ್ಲಿ ನೀವು ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ ಅಂತ ಕೇಳಿದ್ದಾರೆ. ನಾವು ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ ಅಂತ ಬಂದಾಗ ಸಮಾಜಶಾಸ್ತ್ರದ ಬೆಳವಣಿಗೆಯಲ್ಲಿ ನಾವು ಎಲ್ಲವನ್ನು ಕೂಡ ಹಾಕಬೇಕು. ಸಮಾಜಶಾಸ್ತ್ರದ ಬೆಳವಣಿಗೆ ಅಂತ ಬಂದಾಗ ಅಗಸ್ಟ್ ಕಾಮ್ಟರ್ ಅವರ ಪ್ರಗತಿ ಸಿದ್ಧಾಂತ, ಆಮೇಲೆ ಹರ್ಬರ್ಟ್ ಸ್ಪೆನ್ಸರ್ ಅವರ ಬಗ್ಗೆ, ಕಾರ್ಲ್ ಮಾರ್ಕ್ಸ್ರವರ ವರ್ಗ ಹೋರಾಟ ಸಿದ್ಧಾಂತ, ಎಮಿಲೆ ಡರ್ಕಿಮ್ ಅವರ ಆತ್ಮಹತ್ಯೆಯ ಸಿದ್ಧಾಂತ, ಇದೆಲ್ಲ ಕೂಡ ಸಮಾಜಶಾಸ್ತ್ರದೊಳಗೆ ಬರ್ತದೆ. ಸಮಾಜಶಾಸ್ತ್ರದ ಬೆಳವಣಿಗೆ ಅಂತ ಹೇಳುವಂಥದ್ದು ಈ ಎಲ್ಲ ಕಾರಣಗಳಿಂದಾಗಿ, ಒಂದೊಂದು ಸಿದ್ಧಾಂತಗಳಿಂದಾಗಿ ಸಮಾಜಶಾಸ್ತ್ರ ಬೆಳವಣಿಗೆ ಆಗ್ತಾ ಹೋಗುವಂಥದ್ದು. ಅದರಲ್ಲಿ ಅವಲೋಕನ, ಪ್ರಯೋಗಗಳು, ಹೋಲಿಕೆ ಅಥವಾ ತುಲನೆ, ಐತಿಹಾಸಿಕ ವಿಜ್ಞಾನ ಎಲ್ಲ ಕೂಡ ಅದರಲ್ಲಿ ಬರುವಂಥ ವಿಚಾರವಾಗಿದೆ. ನಾವು ಸಮಾಜಶಾಸ್ತ್ರದ ಬೆಳವಣಿಗೆ ಅಂತ ಬಂದಾಗ ಎಲ್ಲ ಮೂಲ ಪುರುಷರು ಏನೆಲ್ಲ ಹೇಳಿದ್ದಾರೆ ಅದನ್ನೆಲ್ಲ ಬರಿತಾ ಹೋಗುವಂಥದ್ದು. ಮೊದಲಿಗೆ ಅಗಸ್ಟ್ ಕಾಮ್ಟ್, 2ನೇದಾಗಿ ಹರ್ಬರ್ಟ್ ಸ್ಪೆನ್ಸರ್ ಅವರು, 3ನೇದು ಎಮಿಲೆ ಡರ್ಕಿಮ್ ಅವರು, ಮತ್ತು ಕಾರ್ಲ್ ಮಾರ್ಕ್ಸ್ ಅವರು ಮತ್ತು ಮ್ಯಾಕ್ಸ್ ವೆಬ್ಬರ್. ಈ ರೀತಿಯಾಗಿ ನಾವು 5 ಸಮಾಜಶಾಸ್ತ್ರಜ್ಞರು, ಮೂಲ ಪುರುಷರು ಬಗ್ಗೆ ಬರಿಬೇಕು. ಅದು ನಾವು ಇದರಲ್ಲಿ ಸಮಾಜಶಾಸ್ತ್ರದ ಬೆಳವಣಿಗೆ ಅಂತ ಬಂದಾಗ, ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ ಅಂತ ಬಂದಾಗ ಮೂಲ ಪುರುಷರು ಯಾರೆಲ್ಲ ಇದ್ದಾರೆ ಅವರೆಲ್ಲ ಹೇಳಿರುವುದರ ಬಗ್ಗೆ ಸ್ವಲ್ಪ ವಿವರಿಸ್ತಾ ಹೋದ್ರಾಯಿತು. 5 ಜನ ಮೂಲ ಪುರುಷರಿದ್ದಾರೆ: ಅಗಸ್ಟ್ ಕಾಮ್ಟ್, ಹರ್ಬರ್ಟ್ ಸ್ಪೆನ್ಸ್, ಎಮಿಲೆ ಡರ್ಕಿಮ್, ಕಾರ್ಲ್ ಮಾರ್ಕ್ಸ್, ಮ್ಯಾಕ್ಸ್ ವೆಬ್ಬರ್. ಇದೊಂದು ನೋಡಿ, 5 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇದು. ಘಟಕ 2ರಲ್ಲಿ ನಾನು ಏಕೆ ಘಟಕ 2ರನ್ನು ಮತ್ತೆ ಅಂತ ಹೇಳಿದರೆ, ನಾವು ಯಾವಾಗ ಘಟಕ 3ರಲ್ಲಿರುವಂತಹ ಮೂಲ ಪುರುಷರ ಬಗ್ಗೆ ಎಲ್ಲ ಓದ್ಕೊಳ್ತೇವೆ, ಅದಾದ ನಂತರ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ ಪ್ರಶ್ನೆ ಬಂದರೆ ನಾವು ಯಾವ ಮೂಲ ಪುರುಷರ ಬಗ್ಗೆ ಓದ್ಕೊಳ್ತಿರ್ತೇವೆ ಅದನ್ನೆಲ್ಲವನ್ನು ಕೂಡ ಬರೀಬೇಕು. ಅಗಸ್ಟ್ ಕಾಮ್ಟ್ ಅಂತ ಹಾಕಿ ಬರೀಬೇಕು, ಹರ್ಬರ್ಟ್ ಸ್ಪೆನ್ಸರ್ ಅಂತ ಹಾಕಿ ಬರೀಬೇಕು. ಈ ರೀತಿಯಾಗಿ ಎಲ್ಲರ ಹೆಸರನ್ನು ಬರೆದು ವಿವರಿಸ್ತಾ ಹೋಗುವಂಥದ್ದು, ಈ ರೀತಿ ಮಾಡುವಂಥದ್ದು.
ಇಲ್ಲಿ ಘಟಕ 2ರಲ್ಲಿ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ ಅಂತ ಕೇಳಿದ್ದಾರೆ. ಯಾವಾಗ ನಾವು ಅದನ್ನು ಓದ್ಕೊಂಡಿರ್ತೇವೆ ಅದನ್ನೇ ಬರಿತಾ ಹೋಗುವಂಥದ್ದು. ಆಗಸ್ಟ್ ಕಾಮ್ಟರ ಬಗ್ಗೆ, ಹರ್ಬರ್ಟ್ ಸ್ಪೆನ್ಸರ್ ಬಗ್ಗೆ, ಎಮಿಲೆ ಡರ್ಕಿಮ್ ಅವರ ಬಗ್ಗೆ, ಹಾಗೆಯೇ ಮ್ಯಾಕ್ಸ್ ವೆಬರ್ ಮತ್ತು ಕಾರ್ಲ್ ಮಾರ್ಕ್ಸ್ ಮತ್ತು ಮ್ಯಾಕ್ಸ್ ವೆಬ್ಬರ ಬಗ್ಗೆ ಇವೆಲ್ಲವೂ ಕೂಡ ನಮಗೆ ಅನೇಕ ರೀತಿಯ ವಿಚಾರಗಳನ್ನು ಸಮಾಜಶಾಸ್ತ್ರದ ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಗ್ತದೆ. ಸಮಾಜಶಾಸ್ತ್ರದ ಕ್ಷೇತ್ರಗಳು ಇಲ್ಲಿ 5 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಸೂಕ್ಷ್ಮ ಸಮಾಜಶಾಸ್ತ್ರದ ಬಗ್ಗೆ ತಿಳಿಸಿ, ಸಮಗ್ರ ಸಮಾಜಶಾಸ್ತ್ರದ ಬಗ್ಗೆ ತಿಳಿಸಿ ಅಂತ ಕೇಳುವಂಥದ್ದು. ಅಂದರೆ ಸಮಾಜಶಾಸ್ತ್ರದ ಕ್ಷೇತ್ರ ಅಂತ ಬಂದಾಗ ಸಮಗ್ರ ಸಮಾಜಶಾಸ್ತ್ರ, ಸೂಕ್ಷ್ಮ ಸಮಾಜಶಾಸ್ತ್ರ, ಸೋಷಿಯಾಲಜಿ, ವೈದ್ಯಕೀಯ ಸಮಾಜಶಾಸ್ತ್ರ, ರಾಜಕೀಯ ಸಮಾಜಶಾಸ್ತ್ರ, ಶೈಕ್ಷಣಿಕ ಸಮಾಜಶಾಸ್ತ್ರ, ಕೈಗಾರಿಕಾ ಸಮಾಜಶಾಸ್ತ್ರ, ಪರಿಸರ ಸಮಾಜಶಾಸ್ತ್ರ ಆಗಿರುವಂಥದ್ದು. ಇವಿಷ್ಟನ್ನು ನೀವು ಬ್ಲಾಕ್ 1 ಘಟಕ 2ರಲ್ಲಿ ಬರೀಬೇಕು. ಇನ್ನು ಘಟಕ 3 ನೋಡಿಕೊಂಡೆವು. ಈ 5 ಸಮಾಜಶಾಸ್ತ್ರಜ್ಞರ ಬಗ್ಗೆ, ಮೂಲ ಪುರುಷರ ಬಗ್ಗೆ ಓದ್ಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಸ್ಕಿಪ್ ಮಾಡಬೇಡಿ, ಓದ್ಕೊಳ್ಳಿ ಸ್ನೇಹಿತರೆ. ಈ 5 ಕೂಡ ತುಂಬಾ ಸುಲಭ ಇದೆ. ಅಲ್ಲಿರುವಂಥ ಪಾಯಿಂಟ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳಿ, ಆ ಪಾಯಿಂಟ್ಸ್ಗಳನ್ನಷ್ಟೇ ಬರೆಯುವಂಥದ್ದು, ಆ ಪಾಯಿಂಟ್ಸ್ಗಳನ್ನು ವಿವರಣೆಯನ್ನು ಬರಿತಾ ಹೋಗುವಂಥದ್ದು ಮಾಡಿ. ಒಳ್ಳೆಯ ಅಂಕಗಳು ಕೂಡ ಸಿಗ್ತದೆ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ನಾವು 100% ಪ್ರಶ್ನೆಗಳು ಬಂದೇ ಬರುವಂತಹ ಘಟಕ ಯಾವುದಿದೆ ಅದನ್ನು ಓದ್ಕೊಳ್ತಾ ಅದರ ವಿವರಣೆಯನ್ನು, ಪಾಯಿಂಟ್ಸ್ಗಳನ್ನು ತಿಳಿತಾ ಹೋಗೋ ಸ್ನೇಹಿತರೆ. ನನ್ನ ವೀಡಿಯೋಸಲ್ಲಿ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.